ಬೆಲ್ ಬಾಟಮ್ ಸಿನಿಮಾ, ಅದಾದ ನಂತರ 777 ಚಾರ್ಲಿ, ಹಾಸ್ಟೆಲ್ ಹುಡುಗರು ಸಿನಿಮಾ, ಅದರ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಕೂಡ ಹೌದವರು. ಕಾಂತಾರ, ಸೊ ಲಾಸ್ಟ್ ಟೈಮೇ ಜೋಕ್ ಮಾಡ್ತಿದ್ವಿ ಒಂದು ಫಿಲಮ್ ಸಿಟಿ ಥರ ಆಗ್ತಿದೆ ಅಂತ. ಈ ಸಲ ಆ್ಯಕ್ಚುಲ್ ಫಿಲಮ್ ಸಿಟಿ ಆಗೋಯ್ತು. ಓಕೆ. ಯಾವ ಲೆವೆಲ್ಗೆ ಅಂದರೆ ಒಂದೊಂದು ಎಂಡ್ ಕುಂದಾಪುರ ಹೈವೇ ಪಕ್ಕ ಇರೋ ಊರು. ಹೈವೇ ಆ ಎಂಡ್ ಅಂದರೆ ಒಂದು ಫ್ಯಾಕ್ಟ್ರಿ, ಆರ್ಟ್ ಫ್ಯಾಕ್ಟ್ರಿ. ಈ ಎಂಡ್ ಬಂದರೆ ಒಂದು ಕಾಸ್ಟ್ಯೂಮ್ ಫ್ಯಾಕ್ಟ್ರಿ. ಸೆಂಟ್ರಲ್ಲಿ ನಮ್ಮದು ಡೈರೆಕ್ಷನ್ ಆಫೀಸು, ಅದು ಪಕ್ಕ ರೈಟರ್ಸ್ ಆಫೀಸು. ಆಲ್ಮೋಸ್ಟ್ ಎಂಟೈರ್ ಕುಂದಾಪುರನ ಒಂದು ಫಿಲಮ್ ಸಿಟಿ ಥರ ಮಾಡ್ಬಿಟ್ಟು. ಸ್ಟಾರ್ಟಿಂಗಲ್ಲಿ ತುಂಬ ಜನ ಇಂಪ್ರಾಕ್ಟಿಕಲ್ ಅಂತ ಅಂದ್ಬಿಟ್ರು. ಅಂದರೆ ಡಿಸ್ಕಷನ್ ನಾವೇ ಮಾತಾಡ್ತಾ ಈ ಥರ ಲೊಕೇಶನಲ್ಲಿ ಹಿಂಗೆ ಶೂಟ್ ಮಾಡೋದು ಒಳಗೆ 5 ಗಂಟೆಗೆ ಶಾರ್ಟ್ ತೆಗೆದು ಇಂಪ್ರಾಕ್ಟಿಕಲ್ ಆಗಲ್ಲ. ಯಾವುದೇ ಪ್ರಾಜೆಕ್ಟು ರಿಷಬ್ ಶೆಟ್ಟಿ ಫಿಲಮ್ಸ್ ಅಥವಾ ರಿಷಬ್ ಶೆಟ್ಟಿ ಅವ್ರ ಡೈರೆಕ್ಷನ್ ಇರೋ ಯಾವುದೇ ಪ್ರಾಜೆಕ್ಟು ಯಾರು ಅವರ ಡಿಪಾರ್ಟ್ಮೆಂಟ್ ಕೆಲಸ ಥರ ಮಾಡಲ್ಲ. 2-3 ವೀಕ್ಸ್ ಬಿಫೋರ್ ರಿಲೀಸು 100% ನಮ್ಗೆ ಯಾರಿಗೂ ಧೈರ್ಯ ಇರಲಿಲ್ಲ ಆನ್ ಟೈಮ್ ರಿಲೀಸ್ ಮಾಡೋಕ್ಕಾಗತ್ತೆ ಅಂತ. ಎಷ್ಟೊಂದು ಸಲ ರಿಷಬ್ ಅವರೇ ಆ್ಯಕ್ಟ್ ಮಾಡಿ ತೋರಿಸ್ಬಿಡೋರು. ಇವ್ರು ತುಂಬ ಅರ್ಥ ಆಗೋದು ಕಷ್ಟ ಆಯಿತು ಅಂದರೆ 1 ನಿಮಿಷ ಅಂದ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಅವ್ರಿಗೆ ಹಿಂಗೆಲ್ಲ ಮಾಡಿಬಿಟ್ಟು ಎಷ್ಟೊಂದು ತುಂಬ ಇಂಪಾರ್ಟೆಂಟ್ ಶಾಟ್ ಒನ್ ಮೋರ್ ಮಾಡೋಣ ಅಂತ ಹೋಗಿ ಕೇಳ್ತಿದ್ವಿ. ಆವಾಗ ಅವರು ಬೇಕಾ ಇಲ್ಲ ಪ್ರೀವಿಯಸ್ ಒನ್ ಆಯ್ತಲ್ಲ ಅಂತ, ಇಲ್ಲ ಡೈರೆಕ್ಟ್ರಿಗೆ ಕೇಳ್ತಿದ್ದಾರೆ ಅವ್ರಿಗೆ ಹೇಳೋದು. ಸೊ ಅದು ಅವ್ರಿಗೆ ಒಂದು ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎ ಹೀರೋ. ಎಷ್ಟೊಂದು ಸಲ ಆ್ಯಸ್ ಎ ಹೀರೋ ಇದು ಬೇಕಾ ಬೇಡವಾ ಅಂತ ಯೋಚನೆ ಬಂದಿರುತ್ತೆ ಅವ್ರಿಗೆ. ತಕ್ಷಣ ಹಿಂಗೆ ಶಿಫ್ಟ್ ಆದ ಅವ್ರು ಹಿಂಗೆ ನೋಡಿ ಡೈರೆಕ್ಟರ್ ಆಗ್ಬಿಡ್ತಾರೆ. ಅವ್ರು ಮಾಡಿರೋ ಕೆಲವು ಸೀಕ್ವೆನ್ಸಸ್ಸಲ್ಲಿ ಎಷ್ಟು ಚಾಲೆಂಜಸ್. ಅವ್ರು ಕಾಲು ಏಟಾಗಿತ್ತು ಒಂದು ಸೀಕ್ವೆನ್ಸ್ ಅಂತೂ, 2 ಕಾಲು ಏಟಾಗಿ ಇಷ್ಟು ಊದ್ಕೊಂಡು ನಡೆಯೋಕ್ಕಾಗ್ತಿರೋದು ಅವ್ರಿಗೆ. ಬಟ್ ರೋಲ್ ಕ್ಯಾಮ್ರಾ ಆ್ಯಕ್ಷನ್ ಅಂದ ತಕ್ಷಣ ಓಡೋರು ಶಾರ್ಟಿಗೆ. ಬಟ್ ಶಾರ್ಟ್ ಮುಗಿದ ತಕ್ಷಣ ಬಂದು ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟು ಕಾಲು ಎತ್ಬಿಡೋರು, ಯಾಕಂದರೆ ಇಷ್ಟು ದಪ್ಪ ಊದ್ಬಿಟ್ಟಿತ್ತು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕಿ. ಇವತ್ತು ನಮ್ಮ ಜೊತೆಗೆ ಕಾಂತಾರ, ಈ ಒಂದು ಸಿನಿಮಾದ ಕಾಂತಾರ ಮೊದಲನೇ ಭಾಗ ಇರ್ಬೋದು ಅಥವಾ ಕಾಂತಾರ ಚಾಪ್ಟರ್ 1 ಇರ್ಬೋದು. ಈ ಎರಡೂ ಸಿನಿಮಾದ ಸಿನಿಮಾಟೋಗ್ರಾಫರ್ ಆಗಿರುವಂಥ DOP ಆಗಿರುವಂಥ ಅರವಿಂದ್ ಕಶ್ಯಪ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಅರವಿಂದ್ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಸೊ ಕಾಂತಾರ ಚಾಪ್ಟರ್ 1 ನೋಡಿದ ಮೇಲೆ ನನಗೆ ಸುಮಾರು ವಿಚಾರಗಳ ಬಗ್ಗೆ ಯೋಚನೆ ಬರ್ತಾ ಇತ್ತು. ಬಟ್ ಅದರಲ್ಲಿ ಮುಖ್ಯವಾಗಿ ಇದರ ಸಿನಿಮಾಟೋಗ್ರಾಫರ್ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಹೀಗಾಗಿ ನೀವು ಇಲ್ಲಿ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್ ನಿಮಗೆ ಮೊದಲನೇದಾಗಿ. ಆಮೇಲೆ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಕಾಂತಾರ ಚಾಪ್ಟರ್ 1 ಇರ್ಬೋದು, ಕಾಂತಾರ ಇರ್ಬೋದು, ಅದಕ್ಕಿಂತ ಮುಂಚಿನ ಸಿನಿಮಾಗಳು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲ ಅದ್ಭುತವಾದ ಕೆಲಸ ಮತ್ತು ಅದ್ಭುತವಾದ ಸಿನಿಮಾಟೋಗ್ರಫಿ ಮಾಡಿದ್ರೆ. ಹೀಗಾಗಿ ಕನ್ನಡ ಜನತೆಯ ಪರವಾಗಿ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ನಾನು ಒಬ್ಬನೇ ಅಲ್ಲ, ನಮ್ಮ ಟೀಮಲ್ಲಿ ಸುಮಾರು ಜನ ನಿಮ್ಮ ದೊಡ್ಡ ಫ್ಯಾನ್ಸು. ಥ್ಯಾಂಕ್ ಯು. ಆ್ಯಂಡ್ ಕಾಂತಾರ 1 ಶೂಟಿಂಗ್ ಟೈಮಲ್ಲಿ ನಿಮ್ಮದು ಉಮೇಶ್ ಸರ್ದು ಆಲ್ಮೋಸ್ಟ್ ಎಪಿಸೋಡ್ ಯಾವಾಗ ಬರುತ್ತೆ ಅಂತ ಕಾದು ನೋಡ್ತಿದ್ವಿ. ಹೌದಾ? ಸಿಕ್ಕಾಪಡೆ ನೋಡ್ತಿದ್ವಿ. ಅದು ಎಷ್ಟು ಮಜಾ ಬರೋದು ಅಂದರೆ ಓಕೆ, ಒಂದು ಥ್ರಿಲ್ಲರ್ ಮೂವಿ ನೋಡೋಷ್ಟು ಮಜಾ ಇರ್ತಿತ್ತು. ಆಲ್ ಆಫ್ ಅಸ್ ಸರ್. ಉಮೇಶ್ ಸರ್ ನೋಡಿ, ನಿಮ್ಮ ಫ್ಯಾನ್ಸ್ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ, ಬರ್ತಾರೆ ಸ್ವಲ್ಪ ದಿನದಲ್ಲಿ. ವೇಟಿಂಗ್. ಬಟ್ ವೆರಿ ಹ್ಯಾಪಿ ದಟ್ ಯು ಪೀಪಲ್ ಹ್ಯಾವ್ ಸೀನ್ ಇಟ್. ಎಸ್, ನಮ್ಮ ಅರವಿಂದ್ ಕಶ್ಯಪ್ ಅವರ ಒಂದು ಅವ್ರಿಗೆ ಕಾಂತಾರ ಬಗ್ಗೆ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಅವರ ಒಂದು ಜರ್ನಿ ನೋಡಿದರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಯಾಕೆ ಅಂತಂದರೆ ಅವರು ಇಂಡಸ್ಟ್ರಿ ಬಂದು 12 ವರ್ಷ ಆಯಿತು. ಅಸಿಸ್ಟೆಂಟ್ ಡೈರೆಕ್ಟರಾಗಿ ಬಂದಿದ್ದವರು ಲೂಸಿಯಾ ಸಿನಿಮಾ ಮೂಲಕ, ಕರೆಕ್ಟಾ? ಪವನ್ ಕುಮಾರ್ ಅವರು ಲೂಸಿಯಾ ಸಿನಿಮಾ ಮೂಲಕ. ಈ ಒಂದು 12 ವರ್ಷದಲ್ಲಿ ಅವರು ಸಿನಿಮಾಟೋಗ್ರಾಫರಾಗಿ 8 ವರ್ಷ ಆಯಿತು. ಮೊದಲನೇ ಸಿನಿಮಾ ಅವ್ರು ಮಾಡಿದ್ದು ದಯವಿಟ್ಟು ಗಮನಿಸಿ, ನಮ್ಮ ರೋಹಿತ್ ಪದಕಿಯವರ ಮೊದಲನೇ ಸಿನಿಮಾ ಅದು. ಸೊ ಆ ಸಿನಿಮಾದಿಂದ ಈ ಸಿನಿಮಾದವರೆಗೆ, ಅಂದರೆ ಕಾಂತಾರ ಚಾಪ್ಟರ್ 1ವರೆಗೆ 9 ಸಿನಿಮಾಗಳು ಮಾಡಿದ್ದಾರೆ ಕಳೆದ 8 ವರ್ಷಗಳಲ್ಲಿ. ಸಾಕಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾವ್ದ್ಯಾವ್ದು ಸಿನಿಮಾಗಳಿದೆ ಅಂತಂದರೆ, ಮೊದಲನೇದಾಗಿ ನಾನು ಹೇಳಿದ ಹಾಗೆ ದಯವಿಟ್ಟು ಗಮನಿಸಿ, ದಟ್ ವಾಸ್ ಇನ್ ದಿ ಇಯರ್ 2016, ಅಂದರೆ 9 ವರ್ಷ, ಕರೆಕ್ಟ್ ನೀವು ಹೇಳ್ದಂಗೆ. ದಯವಿಟ್ಟು ಗಮನಿಸಿ. ಅದಾದಮೇಲೆ ರಿಷಬ್ ಶೆಟ್ಟಿ ಅವರ ನಾಯಕರಾದಂಥ ಬೆಲ್ ಬಾಟಮ್ ಸಿನಿಮಾ, ಅದಾದ ನಂತರ ರಕ್ಷಿತ್ ಶೆಟ್ಟಿ ನಾಯಕರಾಗಿದ್ದಂಥ 777 ಚಾರ್ಲಿ, ಅದಾದ ನಂತರ ಅವ್ರು ಮಾಡಿರುವಂಥದ್ದು ಹಾಸ್ಟೆಲ್ ಹುಡುಗರು ಸಿನಿಮಾ, ಅದರ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಕೂಡ ಹೌದವರು. ವೆರಿ ನೈಸ್. ಅದಾದ ನಂತರ ರಿಷಬ್ ಶೆಟ್ಟಿಯವರು ಹೀರೋ ಆದಂಥ ಹೀರೋ ಸಿನಿಮಾ, ಅದಾದ ನಂತರ ಅವ್ರು ಮಾಡಿರುವಂಥದ್ದು ಕಾಂತಾರ. ಓಕೆ. ಅದಾದ ನಂತರ ಒಂದು ವಿಲಾಯತ್ ಬುದ್ಧ ಅಂತ ಮಲಯಾಳಂ ಸಿನಿಮಾ ಮಾಡಿದ್ದಾರೆ. ಅದಾದಮೇಲೆ ಬ್ಯಾಚುಲರ್ ಪಾರ್ಟಿ ಕನ್ನಡ ಸಿನಿಮಾ ಮಾಡಿದ್ದಾರೆ ಮತ್ತೆ. ಅದಾದಮೇಲೆ ಕಾಂತಾರ ಚಾಪ್ಟರ್ 1. ಸೊ ಇಷ್ಟು ಸಿನಿಮಾಗಳು ಮಾಡಿರುವಂಥ ಒಂದು ಅಗಾಧ ಅನುಭವ ಹೊಂದಿರುವಂಥ ಅರವಿಂದ್ ಅವ್ರು ನಮ್ಮ ಜೊತೆಗಿರೋದು ತುಂಬ ಖುಷಿ ನನಗೆ. ಸೊ ಕಾಂತಾರ ಚಾಪ್ಟರ್ 1 ಆ್ಯಕ್ಚುಲಿ ಸೆಕೆಂಡ್ ಫಿಲ್ಮ್ ಒಂದು ಮರ್ತೋಗಿದೆ. ಲಂಬೋದರ ಅಂತ ಒಂದು ಫಿಲ್ಮ್ ಮಾಡಿದೆ, ಯೋಗಿ ಸರ್ ಅವ್ರದ್ದು. ಹೌದು, ಅದು ಸೆಕೆಂಡ್ ಫಿಲ್ಮ್. ಓಕೆ. ಬೆಲ್ ಬಾಟಮ್ಗಿಂತ ಮುಂಚೆ ಶೂಟ್ ಮಾಡಿದ್ದು. ಬೆಲ್ ಬಾಟಮ್ 10 ಫಿಲ್ಮ್ಸ್ ಆಯಿತು, 10 ಸಿನಿಮಾ ಆಯಿತು. ಸೊ 8 ವರ್ಷದಲ್ಲಿ 10 ಸಿನಿಮಾ. ಓಕೆ, ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿ ಇಲ್ಲಿಗೆ ಬಂದಿದ್ರೆ ಅಂತ ಗೊತ್ತಾಗುತ್ತೆ.
ಸೊ ಕಾಂತಾರ ಚಾಪ್ಟರ್ 1 ಇವತ್ತು 800 ಕೋಟಿಗಳ ಒಂದು ಅಂದರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರೋದು ಆ ವಿಚಾರ ಹೇಳ್ತಾ ಇರೋದು. ಬಟ್ ಜನರನ್ನು ಒಂಥರ ಮಂತ್ರಮುಗ್ಧ ಮಾಡಿದೆ. ಓಕೆ, ತುಂಬ ಜನ ಇಷ್ಟಪಟ್ಟಿದ್ದಾರೆ. ವಿಶೇಷವಾಗಿ ನಮಗೆಲ್ಲ ಅಂದರೆ ಭಾಳ ಜನರಿಗೆ ಇಷ್ಟ ಆಗಿರೋದು ಕಥೆ ಮತ್ತು ಅದರ ಫೋಕ್ಲೋರ್, ಅದ್ರ ಜೊತೆಗೆ ವಿಜುವಲ್ ಟ್ರೀಟ್ ಕಟ್ ಕೊಟ್ಟಿದ್ದಾರೆ. ಅದು ಭಾಳ ಅದ್ಭುತವಾಗಿದೆ. ಅದರಲ್ಲಿ ನಿಮ್ಮ ಒಂದು ರೋಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅರವಿಂದ್? ತುಂಬ ಖುಷಿ ಆಗ್ತದೆ ಸರ್. ಇವಾಗ ನಾವು ಮಾತಾಡ್ತಾ ಆಲ್ಮೋಸ್ಟ್ ನೆನ್ನೆಗೆ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್ ಫಾರ್ ಇಂಡಿಯನ್ ಸಿನಿಮಾ ಆಗಿದೆ. ಸೊ ಅದು ತುಂಬ ದೊಡ್ಡ ಮೈಲ್ ಸ್ಟೋನು, ತುಂಬ ದೊಡ್ಡ ಅಕ್ನಾಲೇಜ್ಮೆಂಟ್ ನಾವು ಹಾಕಿರೋ ಎಫರ್ಟ್ಸ್ಗೆ. ಮತ್ತು ನಮ್ಮ ಒಂಥರ ವ್ಯಾಲಿಡೇಷನ್ ಥರ ತುಂಬ ಖುಷಿ ಆಯಿತು. ಇಷ್ಟು ಲವ್ ಮತ್ತು ಜನರು ನಾವು ಅಂದ್ಕೊಂಡಿದ್ದಂಗೆ ವರ್ಕ್ ಆಗ್ತಿದೆಯಲ್ಲ ಅಂತ. ಕರೆಕ್ಟ್. ಸೊ ಇದು ಇಂಡಿಯನ್ ಸಿನಿಮಾದಲ್ಲ ಹೈಯೆಸ್ಟ್ ಗ್ರಾಸರ್ ಆಫ್ 2025 ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್. ಸೊ ಈಗ ಇದು 1,000 ಕೋಟಿಗೆ ಹೋಗುತ್ತೆ ನನ್ನ ಪ್ರಕಾರ ಇನ್ನೊಂದಷ್ಟು ದಿನಗಳಲ್ಲಿ. ಹೋದರೆ ತುಂಬ ಒಳ್ಳೆಯದು. ಒಳ್ಳೆ ಆಡಿಯನ್ಸಿಗೆ ಬಿಟ್ಟಿದ್ದು. ಎಸ್. ಸೊ ನಿಮ್ಮ ಪಾತ್ರ ಅಂತಂದರೆ ಈಗ ಬರೀ ಕಾಂತಾರ ಚಾಪ್ಟರ್ 1 ಬಗ್ಗೆನೇ ಮಾತಾಡೋದಾದರೆ, ಅಥವಾ ಕಾಂತಾರ ಮುಂಚಿನ ಕಾಂತಾರದ ಬಗ್ಗೆ ಮಾತಾಡೋದಾದರೆ, ಅಥವಾ ಈ ಫಸ್ಟ್ ಇದ್ರ ಬಗ್ಗೆ ಮಾತಾಡೋಣ. ಬಿಕಾಸ್ ಇದು ಒಂದು ಜನ ಈಗ ನೋಡಿ ಅವರು ಫ್ರೆಶ್ ಆಗಿ ಅವ್ರ ಮೆಮರಿಲಿ ಇರೋದ್ರಿಂದ ಇದರ ಅನುಭವದ ಬಗ್ಗೆ ಒಬ್ಬ ಸಿನಿಮಾಟೋಗ್ರಾಫರ್ ಆಗಿ ಮತ್ತು ಒಂದು ತಂಡದ ಸದಸ್ಯನಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ನಮ್ಮದು ಯಾವುದೇ ಪ್ರಾಜೆಕ್ಟು ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅಥವಾ ರಿಷಬ್ ಶೆಟ್ಟಿ ಅವ್ರ ಡೈರೆಕ್ಷನ್ ಇರೋ ಯಾವುದೇ ಪ್ರಾಜೆಕ್ಟು ಯಾರು ಅವರ ಡಿಪಾರ್ಟ್ಮೆಂಟ್ ಕೆಲಸ ಥರ ಮಾಡಲ್ಲ. ಅಂದರೆ ನಮ್ಮದು ಇದು ಅವ್ರ ಜೊತೆ ಆಲ್ಮೋಸ್ಟ್ 5th ಫಿಲ್ಮ್ ಕೊಲಾಬ್ರೇಷನು. ಓಕೆ, ನಮ್ದು ಒಂದು ಟೀಮ್ ಆಗಿಬಿಟ್ಟಿದೆ. ಅವರು ರೈಟರ್ಸು, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಪ್ರಗತಿ ಶೆಟ್ಟಿ ಅವರು, ಮತ್ತು ನಾವೆಲ್ಲ ನಾವು ಜೋಕಿಗೆ ಸಿಂಡಿಕೇಟ್ ಅಂತ ಕರ್ಕೊತೀವಿ. ಸೊ ನಮ್ಮ ಸಿಂಡಿಕೇಟ್ ಅನ್ನಲ್ಲ, ನಾವು ಎಲ್ಲರೂ ನಮ್ಮದೊಂದು ಸಿಂಡಿಕೇಟ್ ಟೀಮನ್ನು ಹೆಂಗೆ ವರ್ಕ್ ಮಾಡ್ತೀವಿ ಅಂದರೆ, ಫ್ರಮ್ ದ ಬಿಗಿನಿಂಗ್ ಅವರು ರೈಟರ್ಸ್ ಬರೆಯೋಕ್ಕೆ ಹೊರಡ್ತಾರಲ್ಲ, ಅದಕ್ಕಿಂತ ಮುಂಚೆ ಒಂದು ಮೀಟಿಂಗ್ ಮಾಡ್ತೀವಿ. ಈ ಥರ ಔಟ್ಲೈನ್, ಈ ಫಿಲಮ್ದು ಔಟ್ಲೈನ್ ಇದು, ಈ ವರ್ಲ್ಡು ಅಂತ ಫಸ್ಟ್ ಮೀಟಿಂಗ್ ಬೆಂಗಳೂರಲ್ಲೇ ಮಾಡ್ಬಿಟ್ಟು ಹೊರಟ್ರು ಅವರು ಮಂಗಳೂರಿಗೆ. ಯಾರ್ಯಾರು? ರೈಟರ್ಸ್ ಶನಿಲ್ ಮತ್ತು ಅನಿ ಮತ್ತು ಡೈರೆಕ್ಟ್ರು ಅನಿರುದ್ಧ್ ಮಹೇಶ್ ಅಂತ ಮೇನ್ ಕೋರ್ ರೈಟರ್ಸು. ಮತ್ತು ರಿಸರ್ಚ್ ಟೀಮು ಒಂದಿತ್ತು, ಶ್ಯಾಮ್ ಪ್ರಸಾದ್ ಅಂತಲ್ಲ, ಅವರು ಇವ್ರಿಗೆ ಏನೇನು ಸಪೋರ್ಟಿಂಗ್ ರಿಸರ್ಚ್ ಬೇಕೋ ಅದು ಮಾಡೋಕೆ ಒಂದು ಟೀಮ್ ಇತ್ತು. ಸೊ ಇವರೆಲ್ಲ ಮಂಗಳೂರಿಗೆ ಹೊರಟ್ರು. ಮಂಗಳೂರಲ್ಲಿ ಅವರೇ ಒಂದು ಔಟ್ಸ್ಕಟ್ಸಲ್ಲಿ ಒಂದು ಮನೆ ತೊಗೊಂಡು ಅಲ್ಲಿ ರೈಟಿಂಗ್ ಶುರು ಮಾಡಿದ್ರು. ಸೊ ಅದಾಗಿ ಒಂದು 2-3 ಮಂತ್ಸ್ ಆಮೇಲೆ ಫಸ್ಟ್ ಕರೆದ್ರು ನಮ್ಮನ್ನೆಲ್ಲ, ಒಂದು ಫಸ್ಟ್ ರೌಂಡ್ ಹಿಯರಿಂಗ್. ಯಾರು ನಿಮ್ಮನ್ನೆಲ್ಲ ಅಂದರೆ ನೀವು ಮತ್ತು ರಿಷಬ್ನ? ಫಸ್ಟ್ ರೌಂಡಿಗೆ ನಾನು ಮತ್ತು ಪ್ರಗತಿ ಅವರು, ನಾವಿಬ್ಬರು ಹೋಗಿದ್ವಿ. ಸೊ ಅದು ತುಂಬ ಎವ್ರಿ ಟೈಮ್ ಮಾಡೋ ಪ್ರೋಸೆಸ್ ಅದು. ಸ್ಟಾರ್ಟಿಂಗಿಂದನೇ ಅವ್ರ ರೈಟಿಂಗಲ್ಲಿ ಎವ್ರಿ ಟೈಮ್ ಪ್ರೋಗ್ರೆಸ್ ಆದಾಗ 3 ಮಂತ್ಸು ಫಸ್ಟ್ ಒಂದು ಮೇನ್ ಡ್ರಾಫ್ಟ್ ಆದ ತಕ್ಷಣ ಕರೆಸ್ಬಿಡ್ತಾರೆ ಎಲ್ಲರೂ. ಕರೆಸಿ ನಮ್ಮದೊಂದು ನರೇಷನ್ ಆಗುತ್ತೆ. ನರೇಷನ್ ಆದಮೇಲೆ ಎಲ್ಲರೂ ಡಿಸ್ಕಷನ್ನು ಇನ್ಪುಟ್ಸ್ ಕೊಡ್ತೀವಿ. ಯಾರಿಗೆ ಏನೇನು ಅನ್ನಿಸ್ತು ಅಂತ ಒಂದು ಎಲಾಬ್ರೇಟ್ ಲಿಸ್ಟ್ ಮಾಡಿ ಹೇಳ್ತೀವಿ. ಅದ್ರಲ್ಲಿ ಅವ್ರಿಗೆ ವರ್ಕ್ ಆದರೆ ಕೆಲವು ಪಾಯಿಂಟ್ಸ್ ತೊಗೊತಾರೆ, ಅದನ್ನು ಕೆಲವು ಪಾಯಿಂಟ್ಸ್ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇನಕ್ಕೆ ಹಿಂಗೆ ಅಂದರೆ ಅದಕ್ಕೊಂದು ರೀಸನ್ ಕೊಡ್ತಾರೆ, ನಾವು ಅದು ಕೌಂಟ್ರ್ ಪಾಯಿಂಟು, ಅದು ಯೂಶ್ವಲಿ ಹಾಗೆ ನಡೆಯೋದು. ಸೊ ಅದಾಗಿ ನೆಕ್ಸ್ಟು ನಮ್ಮದು ಒಂದೇದಲ್ಲ, ನೆಕ್ಸ್ಟ್ ಪ್ರೊಡ್ಯೂಸರ್ಸಿಗೆ ಕರೀತಾರೆ, ಅವ್ರಿಗೊಂದು ನರೇಷನು. ಸೊ ಅದು ತುಂಬ ಆರ್ಗ್ಯಾನಿಕ್ ಪ್ರೊಸೆಸ್ಸು. ನಾವು ಹೆಂಗೆ ವರ್ಕ್ ಮಾಡೋದು ಅಂದರೆ, ಫ್ರಮ್ ದ ಬಿಗಿನಿಂಗ್ ಎಲ್ಲರೂ ಪ್ರಾಸೆಸಲ್ಲಿ ಇನ್ವಾಲ್ವ್ ಆಗಿದ್ರೆ ಎಲ್ಲರಿಗೂ ಒಂದು ಕ್ಲಾರಿಟಿ ಇರುತ್ತೆ. ಮತ್ತು ಪ್ರತಿಯೊಬ್ಬರಿಗೂ ಡೆವಲಪ್ಮೆಂಟ್ಸ್ ಏನೇನು ಆಗ್ತಿದೆ ಅಂತ ಗೊತ್ತಿರುತ್ತೆ, ನಮ್ಮ ಸೈಡಿಂದ ಏನೇನು ಪ್ರಿಪ್ರೇಷನ್ಸ್ ಬೇಕು ಅಂತ ಗೊತ್ತಿರುತ್ತೆ. ಸೊ ಸಡನ್ನಾಗಿ ಫುಲ್ ಬೌಂಡ್ ಸ್ಕ್ರಿಪ್ಟ್ ತೊಗೊಂಬಿಟ್ಟು ನಾಳೆಯಿಂದ ಶೂಟ್ ಆ ಥರ ಯಾವತ್ತೂ ವರ್ಕ್ ಆಗೋಲ್ಲ ಇಲ್ಲಿ. ಇನ್ಕ್ಲೂಡಿಂಗ್ ಆರ್ಟ್ ಡೈರೆಕ್ಟರ್, ರೈಟರ್ಸು ಮತ್ತು ಡೈರೆಕ್ಟ್ರು ಆಲ್ಮೋಸ್ಟ್ ಎಷ್ಟು ಜನ ನರೇಷನ್ಸ್ ಕೊಟ್ಟಿರ್ತಾರೆ ಅಂದರೆ ಫೈನಲಾಗೆ ಒಬ್ಬ ಆರ್ಟ್ ಡೈರೆಕ್ಟ್ರು, ಅವನ ಆರ್ಟ್ ಅಸಿಸ್ಟೆಂಟ್ಸು, ಗ್ಯಾಫರು, ಲೈಟ್ ಮ್ಯಾನ್, ಆಲ್ಮೋಸ್ಟ್ ಯಾರಿಗೆ ಬೇಕೋ ಬನ್ನಿ ಒಂದು ನರೇಷನ್ ಕೊಡ್ತೀವಿ ಅಂತ. ಸೊ ಆಲ್ಮೋಸ್ಟ್ ಕೋರ್ ಟೀಮ್ ಮತ್ತು ಮೇನ್ ಟೆಕ್ನಿಷಿಯನ್ಸ್ ಯಾರು ವರ್ಕ್ ಮಾಡ್ತಿರ್ತಾರೆ ಎಲ್ಲರಿಗೂ ಕತೆ ಗೊತ್ತಿರೋದು ಬ್ರೀಫಾಗಿ, ಏನು ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸೊ ಅದು ತುಂಬ ದೊಡ್ಡ ಅಡ್ವಾಂಟೇಜ್ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ಇದೊಂಚೂರು ಹಂಗೆ ಮಾಡ್ಬೋದಾ ಹಿಂಗೆ ಮಾಡ್ಬೋದಾ ಅಂತ. ಅವ್ರಿಗೆ ಏನೇನು ವರ್ಕ್ ಆಗುತ್ತೆ ಅದನ್ನು ತೊಗೊಳ್ತಾ ಇರ್ತಾರೆ. ಸೊ ಇಟ್ಸ್ ಎ ವೆರಿ ಆರ್ಗ್ಯಾನಿಕ್ ಪ್ರಾಸೆಸ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್. ಅದಾದಮೇಲೆ ಮಂಗಳೂರಲ್ಲಿ ಒಂದು ಲೆವೆಲ್ ಆಫ್ ರೈಟಿಂಗ್ ಆದ ತಕ್ಷಣ ಗೊತ್ತಾಯಿತು ಈ ಸ್ಕೇಲ್ ಎಷ್ಟು ದೊಡ್ಡದಾಗಿದೆ, ಇದನ್ನು ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ, ಒಬ್ಬೊಬ್ರು ಒಂದೊಂದು ಕಡೆ ಇದ್ದರೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಒಂದು ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಓಕೆ. ಸೊ ಆಲ್ ಆಫ್ ಶಿಫ್ಟೆಡ್ ಟು ಕುಂದಾಪುರ. ಹೌದಾ? ಕಾಂತಾರ 1 ಕುಂದಾಪುರ ನಮ್ಮ ಬೇಸೆ ಆಗಿತ್ತು. ಯಾಕೆಂದರೆ ಸುತ್ತಮುತ್ತ ಎಲ್ಲ ಲೊಕೇಶನ್ಸು ನಮ್ಮ ಕುಂದಾಪುರನೇ ಸೆಂಟರ್ ಆಫ್ ದ ಇದು. ಸೊ ಲಾಸ್ಟ್ ಟೈಮೇ ಜೋಕ್ ಮಾಡ್ತಿದ್ವಿ ಒಂದು ಫಿಲಮ್ ಸಿಟಿ ಥರ ಆಗ್ತಿದೆ ಅಂತ. ಈ ಸಲ ಆ್ಯಕ್ಚುಲ್ ಫಿಲಮ್ ಸಿಟಿ ಆಗೋಯ್ತು. ಓಕೆ. ಯಾವ ಲೆವೆಲ್ಗೆ ಅಂದರೆ ಒಂದೊಂದು ಎಂಡ್ ಕುಂದಾಪುರ ಹೈವೇ ಪಕ್ಕ ಇರೋ ಊರು, ಹೈವೇ ಆ ಎಂಡ್ ಹೋದರೆ ಒಂದು ಫ್ಯಾಕ್ಟ್ರಿ, ಆರ್ಟ್ ಫ್ಯಾಕ್ಟ್ರಿ, ಈ ಎಂಡ್ ಬಂದರೆ ಒಂದು ಕಾಸ್ಟ್ಯೂಮ್ ಫ್ಯಾಕ್ಟ್ರಿ, ಸೆಂಟ್ರಲ್ಲಿ ನಮ್ಮದು ಡೈರೆಕ್ಷನ್ ಆಫೀಸು, ಅದ್ರ ಪಕ್ಕ ರೈಟರ್ಸ್ ಆಫೀಸು, ಆಲ್ಮೋಸ್ಟ್ ಎಂಟೈರ್ ಕುಂದಾಪುರನ ಒಂದು ಫಿಲಮ್ ಸಿಟಿ ಥರ ಮಾಡ್ಬಿಟ್ವಿ. ಆಮೇಲೆ ಕುಂದಾಪುರ ಬಿಟ್ಟು ಆಚೆ ಇಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು
ಯಾಕೆ ನಮಗೆ ಈ ಫಿಲಮ್ಗೆ ಬೇಕಾಗಿದ್ದು ತುಂಬ ದೊಡ್ಡ ಸ್ಟುಡಿಯೋ ಒಂದು ಬೇಕಾಗಿತ್ತು. ಆಲ್ಮೋಸ್ಟ್ 20,000+ ಸ್ಕ್ವೇರ್ ಫೀಟು, 60 ಫೀಟ್ ಹೈ ಸೀಲಿಂಗ್ ಇರೋವಂಥ ಸ್ಟುಡಿಯೋಸ್ ಬೇಕಿತ್ತು. ಅದು ಆಲ್ಮೋಸ್ಟ್ ಕರ್ನಾಟಕ ನಮಗೆಲ್ಲೂ ಸಿಕ್ಕಿಲ್ಲ. ಹೋದರೆ ನಾವು ಹೈದರಾಬಾದು, ರಾಮೋಜಿ ಅಲ್ಲೆಲ್ಲ ಹೋಗಬೇಕಿತ್ತು. ಅದಕ್ಕೆ ಮತ್ತೆ ಅಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ಪ್ರೊಡ್ಯೂಸರ್ಸ್ ಏನು ಮಾಡಿದ್ರು ಅಂದರೆ, ನಾವು ಕತೆ ಬರೆದು ಎಲ್ಲ ಪ್ರೀ ಪ್ರೊಡಕ್ಷನ್ ಮಾಡಿ ಮುಗಿಸೋಷ್ಟರಲ್ಲಿ ಒಂದು ಸ್ಟುಡಿಯೋನೇ ಕಟ್ಸ್ಬಿಟ್ರು ಕುಂದಾಪುರದಲ್ಲೇ. ಓಕೆ. ಸೊ ಆಲ್ಮೋಸ್ಟ್ ಅದು ಒನ್ ಆಫ್ ದ ಬಿಗ್ಗೆಸ್ಟ್ 24,000 ಸ್ಕ್ವೇರ್ ಫೀಟ್ ಸ್ಟುಡಿಯೋ. ನಾವೇನು ರಿಕ್ವೈರ್ಮೆಂಟ್ ಇತ್ತು ಅದಕ್ಕಿಂತ ಸ್ವಲ್ಪ 20-30% ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೊಂಡೆ ಕಟ್ಬಿಟ್ರು. ಪ್ರಾಪರ್ ಫುಲ್ ಫ್ಲೆಜ್ಡ್ ಮೂವಿ ಸ್ಟುಡಿಯೋ. ಸೊ ಇದೆಲ್ಲ ಎಷ್ಟು ಫಾಸ್ಟಾಗಿ ಕಟ್ಟಿದ್ರೆ ನಾವು ಪ್ರೀ ಪ್ರೊಡಕ್ಷನ್ ಮುಗಿಸಿ ಶೂಟ್ಗೆ ಹೋಗೋಷ್ಟರಲ್ಲಿ ಸ್ಟುಡಿಯೋ ರೆಡಿ ಇತ್ತು. ಸೊ ಅದು ಪ್ರಾಪರ್ ಫಿಲ್ಮ್ಸ್ ಸಿಟಿನೇ ಆಗೋಯ್ತು. ಓಕೆ. ಒಂದು ಕಡೆ ಸ್ಟುಡಿಯೋ, ಇನ್ನೊಂದು ಕಡೆ ಕಾಡು, ಈ ಕಡೆ ಸಮುದ್ರ. ಅಲ್ಲ, ಈಗ ನೀವೇನು ಆಫೀಸ್ಗಳನ್ನ ಕಟ್ಟಿದ್ರಿ, ಇವೆಲ್ಲ ಟೆಂಪ್ರರಿ ಆಫೀಸ್ಗಳು ಅಥವಾ ಇರೋ ಮನೆ ಬಾಡಿಗೆ ತೊಗೊಂಡ್ರೆ ಏನು ಮಾಡಿ? ಇರೋ ಮನೆನ ಬಾಡಿಗೆ ತೊಗೊಂಡ್ವಿ. ಕಮರ್ಷಿಯಲ್ ಬಿಲ್ಡಿಂಗ್ ಒಂದಿತ್ತು. ಕಮರ್ಷಿಯಲ್ ಬಿಲ್ಡಿಂಗ್ನ ತೊಗೊಂಡ್ಬಿಟ್ಟು ಆಫೀಸಿಗೆ ಕನ್ವರ್ಟ್ ಮಾಡಿದ್ವಿ. ನಮ್ಮ ಬೇಸಿಕ್ ಇಂಟೀರಿಯರ್ಸ್, ನಮ್ಮ ವರ್ಕಿಂಗ್ ಸ್ಟೈಲ್ಗೆ ಏನೇನು ಬೇಕೋ ಅದನ್ನ ಮಾಡ್ಕೊಂಡ್ವಿ. ಒಂದು ದೊಡ್ಡ ಫ್ಯಾಕ್ಟ್ರಿ ಗೋಡೌನ್ ಇತ್ತು, ಅದನ್ನು ಕಾಸ್ಟ್ಯೂಮ್ ಬೇಸ್ ಅವ್ರು ತೊಗೊಂಡ್ರು. ಅದನ್ನೇ ಕನ್ವರ್ಟ್ ಮಾಡಿ ಕಾಸ್ಟ್ಯೂಮ್ ಬೇಸ್ ಮಾಡ್ಕೊಂಡ್ರು. ಆಮೇಲೆ ಒಂದು ಹೋಮ್ ಸ್ಟೇ ಇತ್ತು, ರಾಕ್ ಹೋಮ್ ಸ್ಟೇ ಅಂತ. ಕಾಂತಾರ 1ನಲ್ಲಿ ರಿಷಬ್ ಸರ್ ವೈಫು ಮತ್ತು ADs ಇದ್ದಿದ್ದು ಒಂದು ಬಿಲ್ಡಿಂಗ್ ಹೋಮ್ ಸ್ಟೇ. ಈ ಸಲ ಇಡೀ ಹೋಮ್ ಸ್ಟೇನ, ಯಾಕೆಂದರೆ ಸುತ್ತ ಖಾಲಿ ಗ್ರೌಂಡ್ಸ್ ಇತ್ತಲ್ಲಿ, ಇಡೀ ಹೋಮ್ ಸ್ಟೇನ ಆರ್ಟ್ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟು ಫ್ಯಾಕ್ಟ್ರೀಸ್ ಥರ ಬಿಲ್ಡ್ ಮಾಡಿಬಿಟ್ರು. ಯಾಕೆಂದರೆ ನಮಗೆ ಪ್ರಾಪ್ಸ್ ತುಂಬ ಬೇಕಾಗಿತ್ತು, ಯಾವುದೂ ಇರಲಿಲ್ಲ, ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡಬೇಕಿತ್ತು. ಸೊ ಕೇರಳ, ತಮಿಳ್ನಾಡು, ಆಂಧ್ರ, ಬಾಂಬೆ ಎಲ್ಲ ಕಡೆಯಿಂದ ಟೆಕ್ನಿಷಿಯನ್ಸು ಮತ್ತು ಈ ಕ್ರಾಫ್ಟ್ ಮ್ಯಾನ್ ಇರ್ತಾರಲ್ಲ ಅವರೆಲ್ಲ ಬಂದು ವರ್ಕ್ ಮಾಡಬೇಕಿತ್ತು. ಸೊ ಅದಕ್ಕೆ ಫ್ಯಾಕ್ಟ್ರೀಸೇ ಬಿಲ್ಡ್ ಮಾಡಿಬಿಟ್ರು, ಟೆಂಪ್ರರಿ ಫ್ಯಾಕ್ಟ್ರೀಸ್ ಥರ. ಟಿನ್ನು, ಶೀಟು, ಸ್ಟ್ರಕ್ಚರ್ಸ್ ಹಾಕಿ ಒಂದಿಷ್ಟು ಫೋಟೋಸ್ ಇದೆ. ಏರಿಯಲ್ಲಿ ನೋಡಿದ್ರೆ ಯಾವುದೋ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಥರ ಆಗ್ಬಿಟ್ಟಿತ್ತು. ಓಕೆ. ಕುಂದಾಪುರ. ಓಕೆ. ಸೊ ಎಲ್ಲರೂ ಅಲ್ಲಿ ಶಿಫ್ಟ್ ಆಗಿದ್ದಕ್ಕೆ ಒಂದೇ ಸ್ಪೇಸು, ಒಂದೇ ಝೋನಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರು. ಅದು ಏನು ಸೆಟ್ ಹಾಕಿದಾರೆ, ಅದು ಪರ್ಮನೆಂಟಾ ಅಥವಾ ಅಂತ ತೆಗೆದ್ರಾ? ಕೆಲವುದೆಲ್ಲ ಪರ್ಮನೆಂಟ್ ಸ್ಟ್ರಕ್ಚರ್ಸೇ, ಅಂದರೆ ತುಂಬ ರಿಯಲಿಸ್ಟಿಕ್ ಸೆಟ್ಸ್ ಎಲ್ಲ ಪರ್ಮನೆಂಟ್ ಸ್ಟ್ರಕ್ಚರ್ಸೇ ಹಾಕಿರೋದು. ಕೆಲವುದು ಟೆಂಪ್ರರಿ ಮೂವಿ ಸೆಟ್ಸು. ಬಟ್ ಈ ಟೆಂಪ್ರರಿ ಸೆಟ್ಸೂ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿರೋದು ಆಲ್ಮೋಸ್ಟ್ ಪರ್ಮನೆಂಟ್ ಸೆಟ್ ಥರನೇ. ಅಂದರೆ ಯಾವುದು ಇವಾಗ 3 ತಿಂಗಳಿಗೆ ಮಾತ್ರ ಆಗುತ್ತೆ ಅಂತ ಒಂದು ಡೂಪ್ಲಿಕೇಟ್ ಪ್ಲಾಸ್ಟಿಕಲ್ಲಿ ಮಾಡಿರೋ ಮರ ಆ ಥರ ಏನೂ ಮಾಡಿಲ್ಲ. ಒರಿಜಿನಲ್ ಸ್ಟ್ರಕ್ಚರ್ ಏನಿದೆಯೋ ಅದೇ ಹಾಕಿರೋದು. ಪ್ರಾಪರ್ ವುಡನ್ ಲಾಗ್ ಅಂದರೆ ಆ್ಯಕ್ಚುಲ್ ವುಡನ್ ಲಾಗೇ ಹಾಕಿರೋದು. ಪಿಲ್ಲರ್ಸ್ ಎಲ್ಲ ಟೀಕ್ ಥರ ಕಾಣಿಸೋದಲ್ಲ, ಅದೆಲ್ಲ ಆ್ಯಕ್ಚುಲ್ ಟೀಕೆ. ಸೊ ಒಂದು ಸೆಟ್ಟೇ ಒಂದು ಫಿಲ್ಮ್ ಸಿಟಿನೇ ಮಾಡ್ಬೋದು ಅನಿಸುತ್ತೆ ಕುಂದಾಪುರದಲ್ಲಿ ಒಂದಿನ. ಸೊ ಹಾಗೆ ಅಲ್ಲಿ ನೀವು ಎಲ್ಲರೂ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಅಗೇನ್ ಇಟ್ ವೆಂಟ್ ಆನ್ ಫಾರ್ ಸಮ್ ಮಂತ್ಸ್. ಹೌದು, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಪ್ರೊಡಕ್ಷನ್ ಡಿಸೈನರ್ ಬಂಗ್ಲಾನ್ ಅಂತ, ಆರ್ಟ್ ಡಿಪಾರ್ಟ್ಮೆಂಟ್ ಧರಣಿ ಆ್ಯಂಡ್ ಟೀಮು, ಯಾರ್ಯಾರು ಕೀ ಟೆಕ್ನಿಷಿಯನ್ಸ್ ಇದ್ದಾರೆ ಎಲ್ಲ ಕುಂದಾಪುರಕ್ಕೆ ಶಿಫ್ಟ್ ಆಗ್ಬಿಟ್ವಿ. ಓಕೆ. ಸೊ ಅಲ್ಲಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಎವ್ರಿ ಡೇ ಮೀಟಿಂಗ್ಸ್, ಪ್ಯಾರಲಾಗಿ ರೈಟಿಂಗ್ ಫೈನ್ ಟ್ಯೂನ್ ಆಗ್ತಿತ್ತು, ಕಾಸ್ಟ್ಯೂಮ್ಸ್ ರೆಡಿ ಆಗ್ತಿತ್ತು, ಆರ್ಟ್ ರೆಡಿ ಮಾಡ್ಕೊತಿದ್ರು, ಲೊಕೇಶನ್ ರೆಕ್ಕಿ ಹೆಂಗಾಗ್ತಿತ್ತು ಅಂದರೆ ಆಲ್ಮೋಸ್ಟ್ ಡೈಲಿ ಬೆಳಗ್ಗೆ 6 ಗಂಟೆಗೆ ಹೊಟ್ಬಿಡ್ತಿದ್ವಿ ಲೊಕೇಶನ್ ನೋಡ್ಕೊಂಬರೋಕ್ಕೆ. ಯಾವುದೋ ಒಂದು ಲೊಕೇಶನ್ ನೋಡ್ಕೊಂಬರೋದು, 9 ಗಂಟೆಗೆ ಬಂದು ತಿಂಡಿ ಮಾಡ್ಬಿಟ್ಟು ವಾಪಸ್ ಅವರ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತಿದ್ವಿ. ಮತ್ತು ತಿರ್ಗಾ ಸಂಜೆ 5 ಗಂಟೆ ಮೀಟಿಂಗು, ಇಲ್ಲ ಮಧ್ಯಾಹ್ನ 2 o'clock ಇದ್ದರೆ ಮೀಟಿಂಗು. ಕಂಟಿನ್ಯೂಸ್ ಮೀಟಿಂಗ್ಸ್ ತುಂಬ ಆಗ್ತಿತ್ತು ಸರ್. ಆಲ್ಮೋಸ್ಟ್ 4 to 5 ಮೀಟಿಂಗ್ಸ್ ಪರ್ ಡೇ ಕಂಪಲ್ಸರಿ ಇತ್ತು, ಅಂದರೆ ಆಲ್ ಡಿಪಾರ್ಟ್ಮೆಂಟ್ಸ್ ಟುಗೆದರ್. ಅದು ಬಿಟ್ಟು ಇಂಡಿವಿಜುವಲ್ ಅವ್ರವ್ರ ಇಂಟರ್ನಲ್ ಮೀಟಿಂಗ್ಸ್ ನಡೀತಾನೆ ಇತ್ತು. ಪ್ಲಸ್ ನಮ್ಗೆ ಸ್ಟಾರ್ಟಿಂಗಲ್ಲಿ ಒಂದು ಗೊತ್ತಾಗಿದೆ ಅಂದರೆ VFX ತುಂಬ ಇಂಪಾರ್ಟೆಂಟು. ಬಟ್ ಟೈಮ್ ಇರಲಿಲ್ಲ ನಮಗೆ, ಯಾಕೆಂದರೆ ಶೂಟ್ ಮುಗಿದು ರಿಲೀಸ್ ಡೇಟ್ ಎಲ್ಲ ಫಿಕ್ಸ್ ಆಗಿಬಿಟ್ಟಿತ್ತು ಸ್ಟಾರ್ಟಿಂಗಲ್ಲೇ ಆಲ್ಮೋಸ್ಟು. ಸೊ ಅದಕ್ಕೆ ನಮ್ಮ ಪ್ಯಾರಲಾಗಿ VFX ಮಾಡಬೇಕು ಅಂತ ಸ್ಟಾರ್ಟಿಂಗಲ್ಲಿ ಡಿಸೈಡ್ ಮಾಡಿಬಿಟ್ವಿ. ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಆಗಬೇಕು, ಯಾರ್ಯಾರು VFX ಟೀಮು, VFX ಸೂಪರ್ವೈಸರ್ ಯಾರು, ಅದಕ್ಕೆ ಎಲ್ಲೆಲ್ಲಿ ಸ್ಟೋರಿ ಬೋರ್ಡ್ ಆಗಬೇಕು, ಅದೆಲ್ಲ ಪ್ಯಾರಲಾಗಿ ಮಾಡ್ಕೊಂಡು ಹೋಗಿದ್ದು. ಸೊ ಆಲ್ಮೋಸ್ಟ್ ಲೈಕ್ ಅ ಫ್ಯಾಕ್ಟ್ರಿ, ಒಂದು ಮಷಿನರಿ ಫ್ಯಾಕ್ಟ್ರಿ ಇರುತ್ತಲ್ಲ, ಒಬ್ಬೊಬ್ಬರು ಅವ್ರವ್ರ ಕೆಲಸ ಏನೇನಿದೆ ಮಷಿನ್ ಥರ ಮಾಡೋಕ್ಕೆ ಶುರು ಮಾಡಿದ್ರು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಫೀಸ್ಗೆ ಎಂಟ್ರ್ ಆದರೆ ಲೆಫ್ಟಲ್ಲಿ ನೋಡಿದ್ರೆ ಒಂದು 10 ಜನ ADs ಬೇರೆ ಬೇರೆ ರೆಫರೆನ್ಸಸ್ ಅದು ಹುಡುಕ್ತಿರೋದು. ಸ್ವಲ್ಪ ಒಳಗಡೆ ಹೋದರೆ ಒಬ್ಬರು ಶೆಡ್ಯೂಲಿಂಗು, ಡೇಟಿಂಗ್ ಚಾರ್ಟ್ ಮಾಡ್ತಿರೋದು, ಇನ್ನೊಬ್ರು ಲೊಕೇಶನ್ ಲಿಸ್ಟ್ ಮಾಡ್ತಿರೋದು, ಇನ್ನು ಇಬ್ಬರು ಸ್ಕೆಚ್ ಆರ್ಟಿಸ್ಟ್ ನಮ್ಮ ಜೊತೆ ಇದ್ದರು. ಕಂಟಿನ್ಯೂಸ್ ಸ್ಕೆಚಸ್ ಮಾಡ್ತಿರೋದವರು. ಒಂದು ಸೆಕೆಂಡು ಯಾರು ಫ್ರೀಯಾಗಿ ಕೂತಿರ್ತಿರ್ಲಿಲ್ಲ. ಒಂದು ಪ್ರಾಪರ್ ಫ್ಯಾಕ್ಟ್ರಿ ಥರ ವರ್ಕ್ ಮಾಡಿರೋದಲ್ಲ. ಸೊ ಅದಾದ ನಂತರ ಅಂದರೆ ಈ ಪ್ರೊಸೆಸಲ್ಲಿ ಎಲ್ಲರೂ ನೀವು ಅಂದರೆ ನಾನು ಹೇಳೋದು ರಿಷಬ್ ಮತ್ತು ರೈಟರ್ಸ್ ಟೀಮು ಎಲ್ಲರೂ ಏನಿದ್ರು ಇದಕ್ಕೆ ಪ್ರತಿದಿನ ಡಿಸಿಷನ್ ತೊಗೊಳ್ಬೇಕಾಗದಲ್ವಾ? ಈಗ ಮೀಟಿಂಗ್ ಡಿಸಿಷನ್ಸ್. ಹೌದು. ಸೊ ಡಿಸಿಷನ್ಸ್ ಕೂಡ ಹೇಗೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಟ್ಸ್ ಆಲ್ ಅ ಟೀಮ್ ಕೊಲಾಬ್ರೇಷನ್. ಅಂದರೆ ಎಲ್ಲ ಕೊಲಾಬ್ರೇಟಿವ್ ಆಗಿ ಯಾರು ಏನೇನು ಕಾಂಟ್ರಿಬ್ಯೂಟ್ ಮಾಡಬೇಕು ಎಲ್ಲ. ಅಂದರೆ ಇದು ತುಂಬ ಡೆಮೋಕ್ರೆಟಿಕ್ ಪ್ರೊಸೆಸ್ಲಿ. ಓಕೆ. ಅಂದರೆ ಅಲ್ಟಿಮೇಟ್ಲಿ ಮೇನ್ ಯಾರು ಸಿಂಡಿಕೇಟ್ ಅಥವಾ ಯಾರು ಇರ್ತೀವಿ ಎಲ್ಲರದು ಗೋಲ್ ಒಂದೇ,
ಪ್ಲಸ್ ನಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಸೇಮ್ ವಿಷನ್, ಎಲ್ಲರದು ಸೇಮ್ ವಿಷನ್ ಇದೆ ಅಂತ. ಅದಾದಮೇಲೆ ಇಟ್ಸ್ ಎಲ್ಲ ಜಸ್ಟ್ ಡಿಸ್ಕಷನ್ಸ್ ಅಷ್ಟೇ, ಇದು ಚೂರು ಹಿಂಗೆ ಮಾಡ್ಬೋದಾ, ಚೂರು ಹಂಗೆ ಮಾಡ್ಬೋದಾ ಅಂತ ಒಬ್ಬೊಬ್ಬರು ಇನ್ಪುಟ್ ಕೊಟ್ಟು ಅದ್ರಲ್ಲಿ ಬೆಸ್ಟ್ ಏನಿದೆ ಎಲ್ಲ ತೊಗೊಂಡು ವಿ ಟೇಕ್ ದ ಫೈನಲ್ ಡಿಸಿಷನ್. ಬಟ್ ರಿಷಬ್ ವಾಸ್ ದ ಹೌದು, he was on the top of the obviously he was the leader of the whole gang. ಸೊ ಫೈನಲ್ ಆಗಿ ಒಂದೆಲ್ಲ ಮೀಟಿಂಗ್ ಆದಮೇಲೆ ಎಲ್ಲ ಡಿಸ್ಕಷನ್ ಆಗಿ ಯಾರು ಏನು ಹೇಳ್ತಾರೆ ಕೊನೆಗೆ ಒಂದು ಫೈನಲ್ ಡಿಸಿಷನ್ ಬರೋದು. ಎವ್ರಿ ಡೇ ಡಿಸಿಷನ್ ತೊಗೊಳ್ಳೇಬೇಕಿತ್ತು, ಯಾಕಂದರೆ ನಮಗೆ ಒಂದು VFX ಒಂದು ಕಂಪ್ನಿ, ಈ ಕಂಪ್ನಿ ಅಂದರೆ ಅವತ್ತು ಡಿಸೈಡ್ ಆಗಿಬಿಡ್ಬೇಕು. ಯಾಕೆಂದರೆ ಮತ್ತೆ ನಮಗೆ ಎಷ್ಟು ಟೈಮ್ ಕಮ್ಮಿ ಇತ್ತು ಅಂದರೆ ಮತ್ತೆ ವಾಪಸ್ ಡಿಸ್ಕಷನ್ ಬರೋಕ್ಕೂ ಟೈಮ್ ಇರಲಿಲ್ಲ. ಟುಡೇ ಇಟ್ಸ್ ಒನ್ಸ್ ಯು ಗೋ ಯು ಕ್ಯಾನ್ ಲುಕ್ ಬ್ಯಾಕ್, ಆ ಥರ ಸ್ಟೇಜಲ್ಲಿ ಇದ್ವಿ. ಆಮೇಲೆ ಇನ್ನೊಂದು ಏನಂದರೆ ಈ ಸ್ಕೇಲ್ ಆಫ್ ಮೂವಿ ನಾವು ಯಾರು ಹ್ಯಾಂಡಲ್ ಮಾಡಿರಲಿಲ್ಲ. ನನ್ ಆಫ್ ಅಸ್ ನ್ಯೂ ಇದಕ್ಕೆ ಏನೇನು ಮಾಡಬೇಕು. ಬಟ್ ಆ ಸಿನಿಮಾ ನೋಡಿದ್ರೆ ಹಂಗೆ ಅನ್ಸಲ್ವಲ್ಲ, ನೀವು ಮುಂಚೆಯಿಂದ ಮಾಡಿದಿರಿ ಅಂತ ಅನ್ಸುತ್ತೆ. ಅದು ಬಿಕಾಸ್ ಆಫ್ ದ ಟೀಮ್ ವರ್ಕ್ ಆ್ಯಂಡ್ ಪ್ರೀ ಪ್ರೊಡಕ್ಷನ್. ಸೊ ತುಂಬ ಕಲ್ತಿದ್ದು ಆನ್ ದ ಗೋ. ಅಂದರೆ ಎಲ್ಲರಿಗೂ ಹೆಂಗೆ ಅಂದರೆ ಹೇಳಕ್ಕೆ ಭಯ ಆಗ್ತೀರಿ ಅಂತ ಹೇಳಕ್ಕೆ ಭಯ, ಯಾಕೆಂದರೆ ಒಂದು ಫಾಲ್ಸ್ ಕಾನ್ಫಿಡೆನ್ಸ್ನ ಕೊಟ್ಕೊಂಡು ನಮ್ದೆಲ್ಲ ಆಗ್ತಿದೆ, ನಿಮ್ದಾಗೆ ಅಂತ. ಇಲ್ಲಾಂದರೆ ಯಾರು ಗೊತ್ತಾಗ್ತದೆ ಎಲ್ಲರಿಗೂ ಭಯ. ಒಂದು ರೂಮಲ್ಲಿ 10 ಜನ ಇದ್ದರೆ 9 ಜನ ಭಯ ಶುರು ಆಗ್ಬಿಟ್ಟಿರುತ್ತೆ. ಯಾಕಂದರೆ ಎಲ್ಲರಿಗೂ ಹೊಸದು ಇದು, ಈ ಇಂಡಸ್ಟ್ರಿಗೆ ಹೊಸದು ಸರ್. ಈ ಥರ ಸ್ಕೇಲ್ ರಿಯಲ್ ಲೊಕೇಶನಲ್ಲಿ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗಲ್ಲಿ ತುಂಬ ಜನ ಇಂಪ್ರಾಕ್ಟಿಕಲ್ ಅಂತ ಅಂದ್ಬಿಟ್ರು. ಅಂದರೆ ಡಿಸ್ಕಷನ್ ನಾವೇ ಮಾತಾಡ್ತಾ ಈ ಥರ ಲೊಕೇಶನಲ್ಲಿ ಹಿಂಗೆ ಶೂಟ್ ಮಾಡೋದು, ಬೆಳಗ್ಗೆ 5 ಗಂಟೆ ಶಾರ್ಟ್ ತೆಗೆದು ಇಂಪ್ರಾಕ್ಟಿಕಲ್ ಆಗಲ್ಲ, 1000 ಜನ ಜೂನಿಯರ್ಸ್ ಬರ್ತೀರಾ, ಹೆಂಗೆ ಮಾಡ್ತೀರಾ, ಲಾಜಿಸ್ಟಿಕ್ಲಿ ಇಂಪಾಸಿಬಲ್, ಆಲ್ಟರ್ನೇಟ್ ಹುಡುಕಿ ಅಂತೆಲ್ಲ. ಬಟ್ ನಾವು ಹೆಂಗೆ ಅಂದರೆ ಒಂದ್ಸಲ ಡಿಸೈಡ್ ಆಗಿಬಿಟ್ರೆ ಸಿಂಡಿಕೇಟಿಂದ ನಾವು ಮಾಡ್ತೀವಿ. ಅಂತ ನಾವು ಪುಷ್ ಮಾಡಿ ಇಲ್ಲ ಏನಕ್ಕೆ ಆಗತ್ತೆ ಏನಕ್ಕೆ ಆಗಲ್ಲ ಅಂದ್ಕೊಂಡು ಅದ್ರ ಬಗ್ಗೆ ಒಂದು ಅರ್ಧ ದಿನ ಚರ್ಚೆ ಮಾಡಿ ಕೊನೆಗೆ ಅವ್ರು ಓಕೆ ಅನ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ಓಕೆ ಅಂದ್ಬಿಟ್ಟು ಆಯಿತು ಏನೋ ಒಂದು ಮಾಡೋಣ ಅಂತ. ಸೊ ಬಟ್ ಆ ಭಯ ತುಂಬ ಇತ್ತು. ಒಂದು 3-4 ಶೆಡ್ಯೂಲ್, ಲಾಸ್ಟ್ ಶೆಡ್ಯೂಲ್ ತನಕನೂ ಭಯ ಇದ್ದೇ ಇತ್ತು. ಎಲ್ಲ ಶೂಟಿಂಗ್ ಮುಗಿತು ಅಂದರೆ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಆಗುತ್ತೋ ಅಲ್ವೋ ಅಂತ ಭಯ. ಪೋಸ್ಟ್ ಪ್ರೊಡಕ್ಷನ್ ಆಗುತ್ತಲ್ಲ ಅನ್ನೋ ಭಯ. ತುಂಬ ಶಾರ್ಟ್ ಟೈಮ್ ಸರ್. ನಮ್ಗೆ ಇದ್ದಿದ್ದು ಟೈಮ್ ಫ್ರೇಮ್ ಹೆಂಗಿತ್ತು ಅಂದರೆ 2-3 ವೀಕ್ಸ್ ಬಿಫೋರ್ ರಿಲೀಸು 100% ನಮ್ಗೆ ಯಾರಿಗೂ ಧೈರ್ಯ ಇರಲಿಲ್ಲ ಆನ್ ಟೈಮ್ ರಿಲೀಸ್ ಮಾಡೋಕ್ಕಾಗತ್ತೆ ಅಂತ. ಆ ಥರ ಸಿಚುವೇಷನಲ್ಲಿ ಇದ್ವಿ. ಈ ಸ್ಕೇಲ್ ಆಫ್ ಮೂವಿ, ಇಷ್ಟು ನಂಬರ್ ಆಫ್ VFX ಶಾರ್ಟ್ಸ್, ಇಷ್ಟು ನಂಬರ್ ಆಫ್ ಔಟ್ಪುಟ್ಸು. ನಮ್ಮ ಫೈನಲ್ ಔಟ್ಪುಟ್ಸ್ ಆಲ್ಮೋಸ್ಟ್ 40+ ಔಟ್ಪುಟ್ಸ್ ತೆಗೆದಿದ್ದೀವಿ. ಅಂದರೆ ಇವಾಗ ಕಾಂತಾರ 1ನಲ್ಲಿ ಒಂದೇ ಒಂದು ಔಟ್ಪುಟ್ ತೆಗೆದಿದ್ದು ನಾವು. ಹೌದು, ಕಾಂತಾರ ಕನ್ನಡ ಅಷ್ಟೇ. ಈ ಸಲ ಇಂಡಿಯಾಲಿ 5 ಲ್ಯಾಂಗ್ವೇಜಸ್ಸು. 5 ಲ್ಯಾಂಗ್ವೇಜಸಲ್ಲಿ 2D ನಾರ್ಮಲು, ಐಮ್ಯಾಕ್ಸು, ಮತ್ತು 4DX, ಐಸು, ಡಾಲ್ಬಿ ವಿಷನ್, 5x5 25 ಔಟ್ಪುಟ್ಸ್ ಎಲ್ಲ ಆಯಿತು. ನೆಕ್ಸ್ಟು ಓವರ್ಸೀಸ್ ನಾರ್ಮಲ್ 5 ಲ್ಯಾಂಗ್ವೇಜಸ್ಸು. ನೆಕ್ಸ್ಟು ಓವರ್ಸೀಸ್ ಐಮ್ಯಾಕ್ಸು. ಯಾವುದು ಓವರ್ಸೀಸ್ 5 ಲ್ಯಾಂಗ್ವೇಜು? ಓವರ್ಸೀಸ್ ವರ್ಷನ್ ಇರುತ್ತಲ್ಲ, ಓಕೆ. ಓವರ್ಸೀಸ್ ವರ್ಷನ್ ಬೇರೆ ಇರುತ್ತೆ. ಕನ್ನಡ ಸೇಮ್ ಡೊಮೆಸ್ಟಿಕ್ ಇರಲ್ಲ, ಅಲ್ಲಿ ಸೆನ್ಸರ್ ಕಾರ್ಡ್ ಇರಲ್ಲ, ವಾರ್ನಿಂಗ್ಸ್ ಇರಲ್ಲ, ಮತ್ತು ಅದು ಬೇಗ ಕೊಟ್ಬಿಡ್ಬೇಕು. ಡೊಮೆಸ್ಟಿಕ್ಕಿಂತ 10 days ಬಿಫೋರ್ ಓವರ್ಸೀಸ್ ಕೊಟ್ಬಿಡ್ಬೇಕು. ಅವ್ರಿಗೆ 5x5 ಅಲ್ಲೂ 25 ವರ್ಷನ್ಸು. ಸೊ ಆಲ್ಮೋಸ್ಟ್ 45+ ಔಟ್ಪುಟ್ಸ್ ಆಗಿದೆ ಇದುವರೆಗೂ. ಅದ್ರ ಜೊತೆಗೆ ಇವಾಗ ಸ್ಯಾಟಲೈಟು, ಅಮೆಝಾನು. ಸೊ ಈ ಕಾಂತಾರ 1ನಲ್ಲಿ ಒಂದು ಔಟ್ಪುಟ್ ತೆಗಿಯೋಷ್ಟಲ್ಲಿ ನಮ್ಗೆ ದೊಡ್ಡ ವಿಷಯ ಆಗ್ಬಿಟ್ಟಿತ್ತು. ಅಯ್ಯೋ ಹೆಂಗೆ ಮುಗಿಸೋದು, 6 ರೀಲ್ ಇದೆಯಲ್ಲ, 7 ರೀಲ್ ಇದೆಯಲ್ಲ ಅಂತ. ಈ ಸಲ 7 ರೀಲ್ ಇಂಟು 40 ಔಟ್ಪುಟ್ಸ್ ಅಂದರೆ ಆಲ್ಮೋಸ್ಟ್ 280 ಔಟ್ಪುಟ್ಸ್ ಅಷ್ಟು ವರ್ಕ್ ಇತ್ತು. ಅದನ್ನೆಲ್ಲ ಮ್ಯಾಟ್ರ್ ಆಫ್ 2-2.5 ವೀಕ್ಸ್ ಮುಗಿಸಿರೋದು. ಹೆಂಗೆ ಅಂತ ಇವತ್ತಿಗೂ ಗೊತ್ತಿಲ್ಲ. ಪ್ರಾಕ್ಟಿಕಲಿ ಆನ್ ಪೇಪರ್, ಥಿಯರಿಟಿಕಲಿ ಇಟ್ಸ್ ಇಂಪಾಸಿಬಲ್. ಬಟ್ ಸಮ್ಹೌ ಒನ್ ಟೈಮಲ್ಲಿ ತುಂಬ ಆಗೋದೇ ಇಲ್ಲ ಅಂತ ಗೊತ್ತಾದಾಗ ಪ್ರೊಡ್ಯೂಸರ್ಸ್ ಜೊತೆ ಬಂದ್ಬಿಟ್ರು. ವಿಜಯಣ್ಣ ಮತ್ತು ಚಲುವೆ ಸರ್ ಇದ್ದಾರಲ್ಲ, ನಮ್ಮ ಹೊಂಬಾಳೆ ಮೇನ್ ಇದು, ಅವ್ರು ನಮ್ಮ ಜೊತೆ DA ಸ್ಟುಡಿಯೋಗೆ ಬಂದು ಕೂತ್ಕೊಂಡ್ಬಿಟ್ರು. ಯಾವ ಥರ ಸಪೋರ್ಟ್ ಕೊಟ್ಟರು ಅಂದರೆ ರಾತ್ರಿ 3 ಗಂಟೆ ತನಕ DA ಆಗ್ತಿದೆ ಅಂದರೆ ಪಕ್ಕ ಕೂತಿರೋರು ಚಲುವೆ ಸರು. ಅಲ್ಲಿ ಆಚೆ ವಿಜಯಣ್ಣರವರು ದಿನ ಬೆಳಗ್ಗೆ 10 ಗಂಟೆ ಮೀಟಿಂಗ್ ಅಲ್ಲೊಂದು, ಏನೇನಾಯಿತು ನಿನ್ನೆ, ಏನೇನು ಇಶ್ಯೂಸ್ ಆಯಿತು, ಎಲ್ಲೆಲ್ಲಿ ಏನೇನು ಬರಬೇಕು, ಯಾವ ಸ್ಟುಡಿಯೋ. ಅವ್ರು ಒಂದೇ ಕೇಳ್ತಿದ್ದು ವಿಜಯಣ್ಣ, ಯಾವ ಸ್ಟುಡಿಯೋಗೆ ಫೋನ್ ಮಾಡ್ಬೇಕು ಹೇಳಿ, ಯಾವ ಸ್ಟುಡಿಯೋನ ಶಾರ್ಟ್ ಪೆಂಡಿಂಗ್ ಇದೆ. ಒಂದು ಬೋರ್ಡ್ ಮಾಡಿಬಿಟ್ಟಿದ್ವಿ ಕೌಂಟ್ ಡೌನ್ ಥರ, ಎಲ್ಲೆಲ್ಲಿ ಏನೇನು ಬರಬೇಕು ಅಂತ. ಸೊ ಸ್ಟಾರ್ಟಿಂಗಿಂದ ಎಂಡ್ ತನಕ ಆ ಕೇವಸು, ಆ ಭಯ ಇದ್ದೇ ಇತ್ತು. ಓಕೆ. ಇದು ಯಾವ ಸ್ಟುಡಿಯೋದಲ್ಲಿ ಆಗಿದ್ದು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ? ಮೇನ್ ಡೇ ಆಗಿದ್ದು ಕಲರ್ ಪ್ಲಾನೆಟ್ ಅಂತ ಕೊಚ್ಚಿಲಿ. ಬಟ್ VFX 28 ಸ್ಟುಡಿಯೋಸ್ ಅಕ್ರಾಸ್ ದ ಕಂಟ್ರಿ. ಸೊ ಆ ಕೋಆರ್ಡಿನೇಷನ್ನೇ ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು. ಯಾರು ಕೋಆರ್ಡಿನೇಷನ್ ಮಾಡಿದ್ದೀರಿ ಇದನ್ನೆಲ್ಲ? VFX ಸೂಪರ್ವೈಸರ್ ಸಂಜಿತ್ ಅಂತ, ಇನ್ಹೌಸ್ ನಮ್ಮ ಜೊತೆ ಟ್ರಾವೆಲ್ ಮಾಡಿದವರು. ಸ್ಟಾರ್ಟಿಂಗ್ ಪ್ರೀ ಪ್ರೊಡಕ್ಷನಿಂದ ಜೊತೆಗೆ ಇದ್ದರು ಅವರು. ಸೊ ಅವ್ರು ಒಬ್ಬರು ಕೋಆರ್ಡಿನೇಟ್ ಮಾಡಬೇಕಿತ್ತು. ಕೊನೆಗೆ ತುಂಬ 1 ಪರ್ಸನ್ ಎಷ್ಟೊಂದು ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಸೊ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಎಕ್ಸ್ಟ್ರಾ ಒಂದಿಷ್ಟು ನಮ್ಮ ಟೀಮು, ADs ಎಲ್ಲ ಸ್ಟೆಪ್ ಇನ್ ಆಗಿ ಮುಗಿಸಿದ್ದು. ಆ್ಯಂಡ್ ದ ರಿಸಲ್ಟ್ ಈಸ್ ಎವಿಡೆಂಟ್. ಓಕೆ, ಇವತ್ತು ತುಂಬ ಜನಮನ ಗೆದ್ದು 800 ಕೋಟಿ ದಾಟಿ ಹೋಗ್ತಾ ಇದೆ. ಸೊ ಇದು ನಾವು ಪ್ರೀ ಪ್ರೊಡಕ್ಷನ್ ಅಂದರೆ ಭಾಳ ಜನರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೇ ಇರೋರಿಗೆ ಸಿನಿಮಾಗಿನ ಮುಂಚೆ ಮಾಡುವಂಥ ಕೆಲಸ.
ಅಂದರೆ ಅವ್ರು ಹೇಳಿದ ಹಾಗೆ ಒಂದು ಸ್ಕ್ರೀನ್ ಪ್ಲೇ, ಸ್ಕ್ರಿಪ್ಟು, ಡೈಲಾಗು, ರೆಕ್ಕಿ ಅಂದರೆ ಎಲ್ಲಿ ಯಾವಾಗ ಶೂಟ್ ಮಾಡಬೇಕು, ಯಾರು ಇರಬೇಕು ಅನ್ನೋದು. ಪ್ರೊಡಕ್ಷನ್ ಅಂದರೆ ಶೂಟಿಂಗು, ಪೋಸ್ಟ್ ಪ್ರೊಡಕ್ಷನ್ ಅಂದರೆ ಶೂಟಿಂಗ್ ಎಲ್ಲ ಮಾಡಿದ್ದನ್ನು ತೊಗೊಂಡು ಹೋಗಿ ಸ್ಟುಡಿಯೋದಲ್ಲಿ ಅಂದರೆ ಎಡಿಟಿಂಗ್ ಸ್ಟುಡಿಯೋದಲ್ಲಿ ಅದನ್ನು ಎಡಿಟ್ ಮಾಡೋದು, ಅದಕ್ಕೆ VFX ಹಾಕೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಅದೆಲ್ಲ ಕೆಲಸ ಬರುವಂಥದ್ದು. ಸೊ ಇದನ್ನು ತುಂಬ ಸಂಕ್ಷಿಪ್ತವಾಗಿ ನಮ್ಮ ಅರವಿಂದ್ ಅವ್ರು ಹೇಳಿದರು. ಬಟ್ ಇಲ್ಲಿ ಅವ್ರ ಕೆಲಸದ ಬಗ್ಗೆ ನಾವು ಮಾತಾಡಿಲ್ಲ. ಸೊ ನಿಮ್ಮ ಕೆಲಸ ಅಂತಂದರೆ ಇದರೆಲ್ಲ ಹೊರತುಪಡಿಸಿ ಮೊದಲನೇ ದಿನ ಒಂದು ಶೂಟಿಂಗ್ ಅಂತ ಶುರು ಆಗುತ್ತೆ ಅಲ್ವಾ? ಸೊ ಆ ದಿನ ನೆನಪಿದೆಯಾ ನಿಮಗೆ? ಓ ಡೆಫಿನೆಟ್ಲಿ. ಫಸ್ಟ್ ಡೇನೇ ನಾವು ಶೂಟ್ ಮಾಡಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಸೀಕ್ವೆನ್ಸು. ಯಾವುದಂದರೆ ನೀವು ಇವಾಗ ಹೇಳಿದ್ರಲ್ಲ ಪೋಸ್ಟ್ ಪ್ರೊಡಕ್ಷನ್ನು ಮತ್ತು ಪ್ರೊಡಕ್ಷನು. ನಮ್ಮ ಫಿಲಮಲ್ಲಿ ನಾವೇನು ಡಿಸೈಡ್ ಮಾಡ್ಕೊಂಡು ಅಂದರೆ ಶೂಟಿಂಗು ಪೋಸ್ಟ್ ಪ್ರೊಡಕ್ಷನ್ ಪ್ಯಾರಲ್ ಆಗಬೇಕು ಅಂತ. ಸೊ ನಾವು ಶೂಟಿಂಗ್ ಮುಗಿಯೋಕ್ಕೆ ವೆಯ್ಟ್ ಮಾಡಲಿಲ್ಲ. ಇವಾಗ ಶೂಟಿಂಗ್ ಈ ಒಂದು ಶೆಡ್ಯೂಲ್ ಆಯಿತು ಅಂದರೆ ಇಮಿಡಿಯೇಟಾಗಿ ಈ ಶೆಡ್ಯೂಲ್ ಆಗಿರೋ ಎಡಿಟ್ ಮಾಡಿ VFX ಕೊಟ್ಬಿಡ್ತಿದ್ವಿ. ಸೊ ಅದಕ್ಕೋಸ್ಕರ ಫಸ್ಟ್ ಶೆಡ್ಯೂಲ್ ಹಾಕೊಂಡಿದ್ದೆ ಮೋಸ್ಟ್ VFX ಹೆವಿ. ಅದು ಇಂಟರ್ವಲ್ ಬ್ಲಾಕ್ ಟೈಗರ್ ಬರುತ್ತಲ್ಲ, ಟೈಗರ್ ಬಂದು ಮತ್ತು ಕಾಡ್ ಪಾಪ ಬರೋ ಸೀಕ್ವೆನ್ಸ್ನ ಫಸ್ಟ್ ಹಾಕೊಂಡಿದ್ದು. ಫಸ್ಟ್ ಡೇ ಶೂಟ್ ಮಾಡೋಕ್ಕಿಂತ ಮುಂಚೆ ಆಲ್ಮೋಸ್ಟ್ 1 ವೀಕ್ ನಿದ್ದೆ ಬಂದಿಲ್ಲ. ಅದು ಆಮೇಲೆ ರಿಷಬ್ ಸರ್ಗೆ ಕೋವಿಡ್ ಬೇರೆ ಬಂದುಬಿಟ್ಟಿತ್ತು ಆ ಟೈಮಲ್ಲಿ. ಜಸ್ಟ್ 4-5 ಡೇಸ್ ಬಿಫೋರ್ ಶೂಟ್ ರಿಕವರ್ ಆಗಿದ್ದವರು. ಅದೊಂದು ಭಯ ಆಯಿತು. ಆವಾಗ ಸೂಪರಾಗಿ ವರ್ಕೌಟ್ ಮಾಡಿ ಶೂಟಿಂಗ್ ಮುಂಚೆ ಒಳ್ಳೆ ಬೈಸೆಪ್ಸು ಇಡೀ ಬಾಡಿ ಸೂಪರಾಗಿ ಬಿಲ್ಡ್ ಆಗಿತ್ತು. ಸಡನ್ನಾಗಿ ಕೋವಿಡ್ ಬಂದುಬಿಟ್ಟು ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ, ನ್ಯೂಟ್ರಿಷನ್ ಕರೆಕ್ಟಾಗಿ ಆಗಿಲ್ಲ, ಪ್ಲಸ್ ಜನರಲ್ ಸೆನ್ಸ್ ಆಫ್ ಒಂದು ಫೆಟಿಗ್ ಆಗ್ಬಿಡುತ್ತಲ್ಲ. ಇವಾಗ ಕೋವಿಡ್ ಬಂದು ಅಷ್ಟೊಂದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಮೇಲೆ ಅವಾಗ ಒಂದು ಡೌಟ್ ಇತ್ತು, ಹಿಂಗೆ ಮಾಡೋಕ್ಕಾಗತ್ತೆ ಅಂತ. ಅವ್ರನ್ನೂ ಕೇಳಿದ್ವಿ ಹೆಂಗೆ ಅಂತ. ಅವ್ರು 3 ಡೇಸ್ ರೆಡಿಯಾಗಿ ಬರ್ತೀನಿ ಅಂತ ವಾಪಸ್ ಹೊರ ಹೋಗಿ ಕಂಪ್ಲೀಟ್ ಏನೇನು ಲಾಸ್ ಆಗಿದೆ ಎಲ್ಲ ರಿಕವರ್ ಮಾಡಿಕೊಂಡು ಫಸ್ಟ್ ಡೇ ಶೂಟ್ ಮಾಡಿದ್ದು ನಾವು ಇಂಟರ್ವಲ್ ಬ್ಲಾಕೆ. ಅವರು ನಡ್ಕೊಂಬಂದು ಹಿಂದೆ ಹುಲಿ ಬರುತ್ತಲ್ಲ, ಸೊ ಒಂದು ಶಾರ್ಟ್ ಇದೆ ಅಲ್ಲಿ ಇವರು ಎಗಿರ್ತಾರಲ್ಲ, ದಟ್ ವಾಸ್ ದ ಫಸ್ಟ್ ರೋಪ್ ಶಾಟ್. ಫಸ್ಟ್ ಡೇನೇ ಮೋಸ್ಟ್ ಕಾಂಪ್ಲಿಕೇಟೆಡ್ ಶಾರ್ಟ್ಸ್ನ ಶುರು ಮಾಡಿದ್ದು ನಾವು. ಅದಾದ ತಕ್ಷಣ ಇಮಿಡಿಯೇಟ್ 3rd ಡೇಯಿಂದ ಫೈಟ್ ಶುರು ಮಾಡಿಬಿಟ್ವಿ. ನೈಟ್ ಫಾರೆಸ್ಟಲ್ಲಿ ಒಂದು ಫೈಟ್ ಆಗುತ್ತಲ್ಲ ಇಂಟರ್ವಲ್. ಸೊ ಸ್ಟಾರ್ಟಿಂಗಲ್ಲೇ ಅಷ್ಟು ಚಾಲೆಂಜಿಂಗ್ ಸೀಕ್ವೆನ್ಸ್ ಮಾಡೋದ್ರಿಂದ ಒಂದು ಧೈರ್ಯ ಬಂತು, ಓಕೆ ಇನ್ಮೇಲಿಂದ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಆವಾಗ ಇದ್ದಿದ್ದು MPC ಅಂತ ನಮ್ಮ VFX ಕಂಪನಿ, ಅವರೇ ಟೈಗರು ಮತ್ತು ಇದೆಲ್ಲ ಮಾಡಿದ್ದು. ಅವರು ನಮ್ಗೆ ಶೂಟ್ ಮಾಡ್ತಾ ಗೊತ್ತಾಗಿದ್ದು, ನಮ್ಗೆ ಶೂಟಿಂಗಿಗೆ 2 hours ಬೇಕು ಅಂದರೆ ಅವ್ರಿಗೆ ಎಕ್ಸ್ಟ್ರಾ 2 hours ಅಡಿಷ್ನಲ್ ಬೇಕು. ಸೋ ಮೆನಿ ಥಿಂಗ್ಸ್ ವಿ ಡಿಡ್ಂಟ್ ಪ್ಲ್ಯಾನ್ ಫಾರ್. ಇವಾಗ ಟೈಗರ್ ಒಂದು ಶಾಟ್ ಬರುತ್ತೆ ಅಂದರೆ ನಾವು ಫಿಲಮ್ಗೆ ಏನು ಬೇಕೋ ಆ ಶಾಟ್ ತೆಗೆದ್ಮೇಲೆ ಅವ್ರು ಆಲ್ಮೋಸ್ಟ್ 1 hour ಬಿಟ್ಬಿಡ್ಬೇಕು ಅವ್ರಿಗೆ. ಅವ್ರು ಏನೇನಿದೆ ಅವ್ರು ಟೆಕ್ನಿಕಲ್ ಡೇಟಾ, ಲ್ಯಾಂಡ್ ಕಾಂಟೋರ್ ಹೆಂಗಿದೆ, ಏನು ಲೈಟ್ ಇದೆ, ಅದು ಪ್ರತಿ ಒಂದು ಶಾಟ್ಗೆ. ಹೌದಾ? ಪ್ರತಿ ಒಂದು ಶಾಟಿಗೆ ಅವ್ರದ್ದು. ಸೊ ಅದು ಅವಾಗೆಲ್ಲ ನೋಡ್ತಾ ನಮ್ಗೆ ಗೊತ್ತಾಯ್ತು, ಓಕೆ ಟೈಮ್ VFX ಅಂದರೆ ಎಷ್ಟು ಟೈಮ್ ಬೇಕು ಇದಕ್ಕೆ. ಸೊ ಬರ್ತಾ ಅದನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಪ್ಯಾರಲಾಗಿ ಏನೇನು ಮಾಡ್ಕೋಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಸೊ ನಾವು ಯೂಶ್ವಲಿ VFX ಅಂದರೆ ಅದು ಸ್ಟುಡಿಯೋದಲ್ಲಿ ರೆಡಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ, ಸೆಟ್ಗೆ ಅವ್ರು ಬರಲ್ಲ ಅಂತ ಅನ್ಕೊಂಡಿದ್ವಿ, ಎಕ್ಸೆಪ್ಷನಲ್ ಕೇಸ್ಗಳು ಬಿಟ್ಟರೆ. ಹೌದು, ಬಟ್ ನಾವು ಹೈಯೆಸ್ಟ್ ನೋಡಿದ್ದು ಮುಂಚೆ ಸ್ಟುಡಿಯೋ VFX ಸೂಪರ್ವೈಸರ್ ಬರ್ತಿದ್ರು, ಬಂದರೆ ಒಂದೇ ಗ್ರೀನ್ ಮ್ಯಾಟಲ್ಲಿ ರಿಂಕಲ್ಸ್ ಇದೆ ತೆಗೀರಿ ಅನ್ನೋರು, ಇಲ್ಲ ಇಲ್ಲೊಂಚೂರು ಸ್ಮೋಕ್ ಕಮ್ಮಿ ಮಾಡಿ ಅನ್ನೋರು, ಇಲ್ಲಿ ತುಂಬ ಲೈಟ್ ಸ್ವಲ್ಪ ಜಾಸ್ತಿ ಮಾಡಿ ಏನೋ ಅನ್ನೋರು ಅಷ್ಟೇ. ಇಲ್ಲಿ ತುಂಬ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಸೂಪರ್ವೈಸರ್ಸ್ ಇರ್ತಾರಲ್ಲ, ಅವ್ರ ಕೆಲಸನೇ ಅನಿಮಲ್. ಅವ್ರು ಬಂದು ಚರ್ಚೆ ಯಾವ ಥರ ಆಗೋದು ಅಂದರೆ ರನ್ನಿಂಗ್ ಕಾಲ್ ಶೀಟ್ ಮಧ್ಯೆ ಡಿಸ್ಕಷನು. ಟೈಗರ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಅಂದರೆ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆ್ಯಕ್ಚುಲ್ ಟೈಗರ್ ಅನಾಟಮಿ ಪ್ರಕಾರ 2.5 seconds ಬೇಕು, ನಿಮ್ಮ ಶಾರ್ಟು 1.5 second ಇದೆ. ಸೊ ಟೈಗರ್ ಜಂಪ್ ಮಾಡಬೇಕಾಗತ್ತೆ, ಜಂಪ್ ಮಾಡಿದ್ರೆ ನಿಮ್ಗೆ ಓಕೆನಾ, ಅದಕ್ಕೆ ಟೈಗರ್ ಬಾಡಿ ಕಟ್ ಆಗುತ್ತೆ ಅಂತ ಡಿಸ್ಕಷನ್ ಮೇಲೆ ಡಿಸ್ಕಷನ್. ನಾವು ಹಂಗಲ್ಲ, ನಮಗೆ ಬೇಕಾಗಿರೋದು ಹಿಂಗೆ ಅಂತ. ಅವ್ರು ಅದನ್ನು ಅರ್ಥ ಮಾಡ್ಕೊಂಡು ಅವ್ರು ವಾಪಸ್ಸು ಹಿಂಗೆ ಬರಬೇಕು ಅಂದರೆ ಕ್ಯಾಮ್ರಾ ಹಂಗೆ ಹೋಗಬೇಕು ಅಂತ. ಅದು ತುಂಬ ನಮ್ಗೇನು ಕ್ಲಾರಿಟಿ ಏನಿತ್ತು ಅದರಿಂದ ನಮ್ಗೆ ಸ್ವಲ್ಪ ಸೇಫ್ ಆಯಿತು. ಯಾಕೆಂದರೆ ನಮ್ಗೆ ಪಕ್ಕ ಗೊತ್ತಿತ್ತು ಟೈಗರ್ ಯಾವ ಥರ ಬರಬೇಕು, ಏನು ಮಾಡಬೇಕು ಅಂತ. ಎಷ್ಟೊಂದು ಸಲ ರಿಷಬ್ ಅವರೇ ಆ್ಯಕ್ಟ್ ಮಾಡಿ ತೋರಿಸ್ಬಿಡೋರು. ಇವ್ರಿಗೆ ತುಂಬ ಅರ್ಥ ಆಗೋದು ಕಷ್ಟ ಆಯಿತು ಅಂದರೆ 1 ನಿಮಿಷ ಅಂದ್ಬಿಟ್ಟು ಹಿಂಗೆ ಹೋಗ್ಬಿಟ್ಟು ಅವ್ರಿಗೆ ಹಿಂಗೆಲ್ಲ ಮಾಡಿಬಿಟ್ಟು. ಸೊ ಅದು VFX ತುಂಬ ಟೈಮ್ ಅಲ್ಲೋಯ್ತು. ಸೊ ಅದು ಫಸ್ಟ್ ಶೆಡ್ಯೂಲು ಅದು ಮಾಡಿದ್ಮೇಲೆ ನಮಗೆ ರಿಲೇಟಿವ್ಲಿ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ನೆಕ್ಸ್ಟ್ ಏನೇ ಇದ್ರೂ ಮಾಡ್ಕೊಂಡು ಹೋಗ್ಬೋದು ಅಂತ. ನನ್ನ ಪ್ರಕಾರ ಈ ವಿಡಿಯೋ ನಮ್ಮ ಅರವಿಂದ್ ಅವ್ರ ಜೊತೆ ನಾವು ಮಾತಾಡ್ತಿರೋದು ತುಂಬ ಜನ ಸಿನಿಮಾಟೋಗ್ರಫರ್ಗಳಿಗೆ, EDಗಳಿಗೆ ಮತ್ತು ಡೈರೆಕ್ಟರ್ ಆಗ್ಬೇಕು ಅಂದ್ಕೊಂಡವ್ರಿಗೆ, ಪ್ರೊಡಕ್ಷನ್ ಮಾಡೋರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ಎಷ್ಟೋ ಡೀಟೇಲ್ಸ್ಗಳನ್ನು ನೋಡಿ, ಫಾರ್ ಎಕ್ಸಾಂಪಲ್ ಈಗ ಎಷ್ಟು ಬ್ಯೂಟಿಫುಲ್ ನೀವು ಒಂದು ವಿಚಾರ ಹೇಳಿದ್ರಿ. ಈ ಶೆಡ್ಯೂಲ್ ಮುಗಿದ ತಕ್ಷಣ
ಆ ಪೋಸ್ಟ್ ಪ್ರೊಡಕ್ಷನ್ ಶುರು ಆಗುತ್ತೆ ಅನ್ನೋದಿದೆಯಲ್ಲ, ಅದು ನಿಮಗೆ 2 ರೀತಿಯಿಂದ ತುಂಬ ಹೆಲ್ಪ್ ಆಗುತ್ತೆ. ಏನಂದರೆ ನೀವು 2ನೇ ಶೆಡ್ಯೂಲ್ಗೆ ಹೋಗೋಕ್ಕಿಂತ ಮುಂಚೆ 1ನೇ ಶೆಡ್ಯೂಲ್ ನೋಡಿಬಿಟ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಓ ಈ ಥರ ಬರ್ತಾ ಇದೆ, ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತೇಳಿ. ಇಲ್ಲ ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. 1. 2ನೇದು ಸಿನಿಮಾ ರಿಲೀಸ್ಗೆ ನಿಮಗೆ ಎಲ್ಲ ಒಂದೇ ಸಲ ಗುಡ್ಡೆ ಹಾಕೊಂಡು ನೀವು ಕೂತ್ಕೊಂಡು ಸ್ಟ್ರೆಸ್ ಮಾಡೋಗಳ ಅವಶ್ಯಕತೆ. ಯೂಶಲಿ ಈ ಸ್ಕೇಲ್ ಆಫ್ ಮೂವಿಗೆ ಲಾಸ್ಟ್ ಡೇ ಆಫ್ ಶೂಟ್ ಮಾಡಿದ್ಮೇಲೆ 8 months to 1 year ಇಟ್ಕೊಂಡ್ಬಿಡ್ತಾರೆ ರಿಲೀಸ್ಗೆ. ನಾವು 1 monthಕ್ಕಿಂತ ಅಂಡರ್ ಬಂದಿರೋದು. ಲಾಸ್ಟ್ ಡೇ ಆಫ್ ಶೂಟ್ಗೂ ರಿಲೀಸ್ಗೂ 25 days ಗ್ಯಾಪ್ ಅಷ್ಟೇ ನಮ್ದು. ಒಂದು ಎಂಥ ಕಾನ್ಫಿಡೆನ್ಸ್. ಬಟ್ ನನಗೆ ನೀವು ಇನ್ನೊಂದು ಅನಿಸಿದ್ರಿ, ಹೆಂಗೆ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಅವಾಗ ಮಾಡ್ಬೇಕಾದ್ರೆ ಒಂದು ಸಿನಿಮಾ ರಿಲೀಸ್ ಮಾಡಿದ್ದು, ಈಗ ಮಾಡಬೇಕಾದ್ರೆ ನೀವು ಎಷ್ಟು ಹೇಳಿದ್ರಲ್ಲ, ಎಷ್ಟು ಅದು ಹೆಂಗೆ ಆಗುತ್ತೆ ಅಂತಂದರೆ ಅದು ಮಾಡ್ಬೇಕಂತ ಹೊರಟ್ರೆ ಆಗುತ್ತೆ ಅಲ್ವಾ? ಆಪ್ಷನೇ ಇಲ್ಲ ಅಂದಮೇಲೆ ಆಗುತ್ತೆ. ಸೊ ತುಂಬ ಖುಷಿ ಆಯಿತು ಈ ಮಾತುಗಳನ್ನ ಕೇಳಿ. ಸೊ ನಾವು ಸಿನಿಮಾ ಓವರಾಲ್ ಮಾತಾಡ್ತಾ ಇದ್ವಿ. ಈಗ ನಾನು ನಮ್ಮ ಶೂಟಿಂಗ್ ಆಸ್ಪೆಕ್ಟ್ ಹೋಗೋಕ್ಕಿಂತ ಮುಂಚೆ, ನಿಮ್ಮ ಕೆಲಸದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಕೇಳಬೇಕು. ಏನಂದರೆ ರಿಷಬ್ ಅವ್ರ ಬಗ್ಗೆ. ಈಗ ರಿಷಬ್ ನಾನು ಸುಮಾರು ಸಲ ತುಂಬ ವರ್ಷಗಳಿಂದ ಪರಿಚಯ ಮತ್ತು ಭೇಟಿಯಾಗಿ, ಓಕೆ, ಅವ್ರದ್ದೊಂದು ಪ್ರಿಡಾಮಿನೆಂಟ್ ಕ್ವಾಲಿಟಿ ಅಂತ ನಗ್ತಾರೆ ತುಂಬ. ಸೆನ್ಸ್ ಆಫ್ ಹ್ಯೂಮರ್ ಹಾಗೆ ಇದೆ. ಆಮೇಲೆ ನಗಿಸ್ತಾರೆ. ಆಮೇಲೆ ನಾನಂತೂ ಅವ್ರನ್ನ ಸ್ಟ್ರೆಸ್ ಮಾಡ್ಕೊಂಡದ್ದು ನೋಡಿಲ್ಲ. ಈಸ್ ವೆರಿ ಚಿಲ್ ಗೈ. ತುಂಬ ಕೂಲಾಗಿ ಹ್ಯಾಂಡಲ್ ಮಾಡೋವಂಥದ್ದು ನಾನು ನೋಡಿದ್ದೀನಿ. ಬಟ್ ಇಲ್ಲಿ ಈ ಥರದೊಂದು ದೊಡ್ಡ ಸ್ಕೇಲ್ ಅವ್ರಿಗೂ ಹೊಸದೇ ನೀವು ಹೇಳಿದ ಹಾಗೆ. ಸೊ ಇಲ್ಲಿ ಹೇಗಿದ್ದರು ರಿಷಬ್? ಈ ಫಿಲಮಲ್ಲಿ ಒಂಚೂರು ಶೂಟಿಂಗ್ ಟೈಮಲ್ಲಿ ನಗು ಕಮ್ಮಿ ಆಗಿತ್ತು ಎಲ್ಲರದು. ಯಾಕೆಂದರೆ ಅದು ಈ ಫಿಲಮ್ ಆನ್ ಟೈಮ್ ಮುಗಿದು ನಾವು ಅಂದ್ಕೊಂಡಿರೋದು ಅಚೀವ್ ಮಾಡೋದು ಒನ್ ಆಫ್ ದ ಮೇನ್ ರೀಸನ್ನು ಅವ್ರಿಗಿದ್ದಿದ್ದು ಕಾನ್ಫಿಡೆನ್ಸು. ಐ ಆಮ್ ಶೋರ್ ಅವ್ರಿಗೂ ಅಷ್ಟೇ. ನಮ್ಗಿಂತ ಜಾಸ್ತಿ ಭಯ ಆಯಿತು. ಯಾಕೆಂದರೆ ನಮಗೇನಂದರೆ ಮೈಕ್ರೋ ಮ್ಯಾನೇಜ್ಮೆಂಟು ಇದು. ಅವ್ರದ್ದು ಓವರ್ ಆಲ್ ಪಿಕ್ಚರು ಮತ್ತು ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಅ ಡೈರೆಕ್ಟರು, ಆ್ಯಸ್ ಅ ಹೀರೋ, ಮತ್ತು ಪ್ರೊಡಕ್ಷನ್ ಹೌಸ್ ಅವ್ರನ್ನ ನಂಬಿ ಕಂಪ್ಲೀಟ್ ನೀವೇನು ಡಿಸಿಷನ್ ತೊಗೊಳ್ಳಿ ಅಂತ ಬಿಟ್ಟ ಮೇಲೆ ಪ್ರತಿ ಒಂದು ಸಕ್ಸಸ್ ಆರ್ ಫೇಲ್ಯೂರ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಆ ಪ್ರೆಷರ್ ಜೊತೆ ಈ ಸ್ಕೇಲ್ ಆಫ್ ಮೂವಿ, ಈ ಲೊಕೇಶನ್ಸು, ಅವ್ರ ಆ್ಯಕ್ಟಿಂಗು, ಡೈರೆಕ್ಷನು ಯೋಚನೆ ಮಾಡೋಕ್ಕೆ ಹೋದರೆ ಇಂಪಾಸಿಬಲ್ ಥಿಂಗ್ ಟು ಡೂ. ಐ ಡೋಂಟ್ ಥಿಂಕ್, ಅಂದರೆ ನಾನಂತೂ ಆ ಥರ ನೋಡಿಲ್ಲ ಯಾರಿಗೂ ಇಷ್ಟು ಹ್ಯಾಂಡಲ್ ಮಾಡೋಷ್ಟು ಇದಿರುತ್ತೆ. ಅವರು ಸುಮಾರಷ್ಟು ಒಂದು ದಿವಸನೂ ಟೆನ್ಷನ್ ಇಲ್ಲದಿರೋ ದಿವಸನೇ ಇಲ್ಲ ಶೂಟಲ್ಲಿ. ಯಾಕೆಂದರೆ ವೆನ್ ದೇರ್ ಆರ್ 1000 things that can go wrong, at least 3 things will go wrong in any given set. ನಮ್ಮದು ವೇರಿಯೇಬಲ್ಸ್ ಹೆಂಗಿತ್ತು ಅಂದರೆ ಲಾಸ್ಟ್ ಇಯರು ಒನ್ ಆಫ್ ದ ವರ್ಸ್ಟ್ ಅನ್ಪ್ರೆಡಿಕ್ಟಬಲ್ ವೆದರ್ಸ್. ಏನು ಯೂಶಲಿ 10 ವರ್ಷದಿಂದ ಏನು ಫಾಲೋ ಆಗ್ತಿತ್ತು ಲಾಸ್ಟ್ ಇಯರ್ ಏನು ಫಾಲೋ ಆಗಿಲ್ಲ, ಎಲ್ಲ ಬ್ರೇಕ್ ಆಗಿದೆ. ಯಾವಾಗ ಮಳೆ ಬರಬೇಕು ಆವಾಗ ಬಿಸಿಲು, ಯಾವಾಗ ಬಿಸಿಲು ಬರಬೇಕು ಆವಾಗ ಫ್ಲಡ್ಡು, ಗಾಳಿ. ದೇರ್ ವಾಸ್ ನಥಿಂಗ್. ಹೆಂಗೆ ಪ್ರಿಪೇರ್ ಮಾಡೋಣ, ಏನು ಮಾಡೋಣ ಅಂತ ಕೂತ್ಕೊಂಡ್ರೆ ನಾವು ನೆಕ್ಸ್ಟ್ ಶೆಡ್ಯೂಲ್ ಹಾಕೋಷ್ಟಲ್ಲಿ ಒಂದ್ಸಲ ಗಾಳಿ, ಬಿಸಿಲು, ಮಳೆ ಬಂದು ಹೋಗ್ಬಿಟ್ರೋದು. ಓಕೆ. ಸೊ ಅಷ್ಟು ಪ್ರೆಷರು ಮತ್ತು ಜೊತೆಗೆ ಅಷ್ಟು ಇವಾಗ ಒಂದೊಂದು ಶೆಡ್ಯೂಲ್ ಅಂತೂ ವರ್ಕರ್ಸ್ ಹೆಂಗೆ ಅಂದರೆ ಈ ಥರ ಸ್ಕೇಲ್ ಆಫ್ ಫಿಲಮಲ್ಲಿ ಸರ್ ಒಂದ್ಸಲ ಶೆಡ್ಯೂಲ್ ಅನೌನ್ಸ್ ಮಾಡಿದ್ರೆ ಹಿಂಗೆ ನೋಡೋಷ್ಟು 500 ಜನ ಬಂದುಬಿಟ್ಟಿರ್ತಾರೆ ವರ್ಕರ್ಸ್. ಯಾಕೆಂದರೆ ನಾವು 10 days ಬಿಟ್ಟು ಶೂಟಿಂಗ್ ಹೋಗಬೇಕು ಅಂದರೆ ಆ 10 days ರೆಡಿ ಮಾಡೋಕ್ಕೆ ಮೋರ್ ದೆನ್ 300-400 ವರ್ಕರ್ಸ್ ಬಂದುಬಿಡ್ತಾರೆ. ಸೊ ಈ 10 days ಏನಾದ್ರು ಒಂದು ಇಶ್ಯೂ ಆಯಿತು ಅಂದರೆ ಅದೇ ನಾವು ವಿಲ್ ಪೋಸ್ಟ್ಪೋನ್ ಅಥವಾ ಪುಷ್ ಮಾಡೋಣ ಅಂತಂದರೆ ಇಟ್ಸ್ ಮುಂಚೆ ಆಗಿರೋ 10-20 ಜನ ಕೆಲಸ, ಇವಾಗ 400-500 ಪೀಪಲ್. ಸೊ ಅವ್ರನ್ನ ಟೇಕ್ ಕೇರ್ ಮಾಡೋಕ್ಕೆ ಪ್ರೊಡಕ್ಷನ್ ಇನ್ನೊಂದು 50 ಜನ, ಡ್ರೈವರ್ಸ್ ಒಂದು 50 ಜನ. ಇಟ್ಸ್ ಹ್ಯೂಜ್ ಚೈನ್ ರಿಯಾಕ್ಷನ್ ಆಗ್ಬಿಡೋದು. ಕರೆಕ್ಟ್. ಸೊ ಅಷ್ಟು ಕೇವಾಸ್ ಮಧ್ಯ, ಅಷ್ಟು ಕನ್ಸ್ಟೆನ್ಸ್ ಮಧ್ಯ ಅವ್ರಿಗೂ ಗೊತ್ತಿಲ್ಲ ಈ ಥರ ಸ್ಕೇಲ್ ಮೂವಿ ಮಾಡೋದು ಹೆಂಗೆ ಅಂತ. ನಾವು ಯಾರೂ ದೊಡ್ಡ ಸ್ಕೇಲ್ ಮೂವಿ ಮಾಡಿಲ್ದೇ ಇರೋರು ಒಂದು ಬ್ಲೈಂಡ್ ಕಾನ್ಫಿಡೆನ್ಸಲ್ಲಿ ಹೋಗಿದೆ ಅಷ್ಟೇ. ಎಲ್ಲ ಒಟ್ಟಿಗೆ ಇದೀವಲ್ಲ, ಏನೋ ಒಂದು ಮಾಡ್ಬಿಡ್ತೀವಿ ಅಂತ. ನಾನು ನಿಮ್ಮ ನಂಬ್ತೀನಿ, ನೀವು ನನ್ನ ನಂಬ್ತೀನಿ ಅಷ್ಟೇ. ಯಾರು ಹೆದರ್ಕೊಳ್ಳೋದು ಬೇಡ. ನಮ್ಗೆ ಏನೇನು ಗೊತ್ತು, ಕಾಂತಾರ ಒಂದಮೇಲೆ ನಾವು ಫಸ್ಟ್ ಕಾಂತಾರ ಮಾಡಿದಾಗ ಅದೇ ನಮ್ಗೆ ದೊಡ್ಡ ಫಿಲಮ್ ಆಗಿತ್ತು. ಆವಾಗಲೂ ನಮಗೆ ಇದೇ ಭಯ ಆಯಿತು, ಅದು ಮಾಡಿ ಬಂದ್ವಲ್ಲ ಅಂತ ಇವಾಗ ಒಂದು ಧೈರ್ಯ. ಬಟ್ ಇನ್ ಟರ್ಮ್ಸ್ ಆಫ್ ಸ್ಕೇಲ್ ದಿಸ್ ಇಸ್ ಮಲ್ಟಿಪಲ್ ಟೈಮ್ಸ್ ಆಫ್ ದಟ್. ಬಟ್ ಒಂದು ಸ್ಟ್ರಾಂಗ್ ಆಗಿ ಒಂದು ಟೀಮ್ ಇದೆ, ಸ್ಟ್ರಾಂಗ್ ಪ್ರೊಡಕ್ಷನ್ ಹೌಸ್ ಇದೆ, ಎಕ್ಸ್ಪೀರಿಯನ್ಸ್ ಪೀಪಲ್ ವಿತ್ ಟ್ಯಾಲೆಂಟ್ ಎಲ್ಲ ಇದ್ದಾರೆ, ಆಗತ್ತೆ ಅಂತ ಒಂದು ಧೈರ್ಯ. ಆ ಧೈರ್ಯ ಇವಾಗ ನೋಡ್ರೆ ಅದಕ್ಕೆ ಒಂದು ಲಾಜಿಕ್ ಇಲ್ಲ, ಪ್ರಾಕ್ಟಿಕಲಿ ಇಂಪಾಸಿಬಲ್. ಬಟ್ ಆ ಧೈರ್ಯದಿಂದ ಅಷ್ಟೇ ವರ್ಕ್ ಆಗಿದ್ದು. ವಂಡರ್ಫುಲ್. ಈಗ ನೀವು ಬರೀ ಒಬ್ಬ ಸಿನಿಮಾಟೋಗ್ರಾಫರ್ ಅಂತಂದರೆ ಓಕೆ, ಉಳಿದೆಲ್ಲ ಕೆಲಸ ಅವ್ರು ನೋಡ್ಕೊಳ್ತಾರೆ. ನಿಮ್ದು ಏನಿದೆ ಸಿನಿಮಾ ಅಂತಂದರೆ ಅದು ಒಂದು ರೀತಿಯಿಂದ ಈಸಿ ಅಂತ ಅನ್ಬೋದು. ಬಟ್ ಇಲ್ಲಿ ಏನಂದರೆ ನೀವು ಮಾಡಿರೋಂಥದ್ದು ಇಡೀ ಸ್ಟೋರಿ ಪ್ರೊಸೆಸ್ಸಲ್ಲಿ, ಸ್ಕ್ರೀನ್ ಪ್ಲೇ ಪ್ರೊಸೆಸ್ಸಲ್ಲಿ ಎಲ್ಲದರಲ್ಲೂ ನೀವು ಭಾಗಿಯಾಗಿರೋದ್ರಿಂದ ನಿಮಗೆ ಒಂದು ಅಡ್ವಾಂಟೇಜ್ ನನ್ನ ಪ್ರಕಾರ ಅಲ್ವಾ? ಮುಂಚೆನೇ ಗೊತ್ತಿದೆ ನಮ್ಮನ್ನು ಏನು ಶೂಟ್ ಮಾಡ್ತಾ ಇದ್ದೀನಿ, ಏನು ಲೊಕೇಶನ್ನು, ಏನು ಸೀನ್ ಅನ್ನೋದು ಕೂಡ ಗೊತ್ತಿದೆ. ಅದು ನಿಮಗೆ ನನ್ನ ಪ್ರಕಾರ ಹೆಲ್ಪ್ ಆಗಿರುತ್ತೆ. ಹಾಂ, ಅದು ಡೆಫಿನೆಟ್ಲಿ ಹೆಲ್ಪ್ ತುಂಬ. ಆ್ಯಂಡ್ ದಟ್ ಇಸ್ ದ ಪ್ರಾಸೆಸ್ ಐ ಫಾಲೋ ಆಲ್ಸೋ. ಓಕೆ. ಅಂದರೆ ನಾನು ಎಲ್ಲೂ ಬರೀ ಸಿನಿಮಾಟೋಗ್ರಾಫರ್ ಆಗಿ ಆ ಥರ ಯೂಶಲಿ ಆ ಥರ ಪ್ರಾಸೆಸ್ಸಿಂದ ಅಷ್ಟೇ ಅವೆ.
ಅಂದರೆ ಬರೀ ಒಂದು ಶಾರ್ಟ್ ತೆಗಿಬಿಟ್ಟು ಹೋಗಬೇಕು ಅಂದರೆ ದಟ್ಸ್ ನಾಟ್ ಸಮಥಿಂಗ್ ಐ ಎಂಜಾಯ್ ಡೂಯಿಂಗ್. ನಾನು ಆಲ್ಮೋಸ್ಟ್ ಆಲ್ ಮೈ ಮೂವೀಸಲ್ಲಿ ಕ್ರಿಯೇಟಿವ್ ಪ್ರೊಸೆಸಲ್ಲಿ ಇನ್ವಾಲ್ವ್ ಆಗಿದ್ದೆ. ಅದು ಇಲ್ಲಾಂದರೆ ತುಂಬ ಕಷ್ಟ ಸರ್. ಯಾಕೆಂದರೆ ಸ್ಟೋರಿ ಟೆಲ್ಲಿಂಗ್ ಕರೆಕ್ಟಾಗಿ ಸಿನಿಮಾಟೋಗ್ರಫಿ ಸ್ಟೋರಿ ಟೆಲ್ಲಿಂಗ್ ಮಾಡಬೇಕು ಅಂದರೆ ಯು ಶುಡ್ ಗೆಟ್ ಇನ್ವಾಲ್ವ್ಡ್ ಇನ್ ಎವ್ರಿಥಿಂಗ್. ಆ್ಯಂಡ್ ಯೂಶ್ವಲಿ ನಾವೇನು ಯೋಚನೆ ಮಾಡಿದ್ರೆ ಈ ಡೈರೆಕ್ಟರು ಮತ್ತು ಸಿನಿಮಾಟೋಗ್ರಫರ್ ಗಂಡ ಹೆಂಡತಿ ಇದ್ದಂಗೆ ಯೂಶ್ವಲಿ. ಓಕೆ, ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಮುಖ್ಯ. ಇಲ್ಲಿ ಏನಂದರೆ ಇಲ್ಲಿ ನಿಮಗೆ ನೀವು ಹೆಂಡತಿ ಅಥವಾ ಗಂಡ ಏನು ಅಂದ್ಕೊಂಡ್ರು ಕೂಡ ನಿಮಗೆ ಇಬ್ಬರು ಹೆಂಡ್ತಿ ಇದ್ದಂಗೆ ಅಥವಾ ಇಬ್ಬರು ಗಂಡ ಇದ್ದಂಗೆ. ಯಾಕೆಂದರೆ ಅಲ್ಲಿ ಹೀರೋ ಮತ್ತು ಡೈರೆಕ್ಟ್ರು ಕೂಡ ಒಬ್ಬರೇ. ಸೊ ಇಬ್ಬರು ಅವ್ರು ಎರಡು ನಿರ್ಧಾರ ಕೈಗೊಳ್ಬೇಕು. ತಮ್ಮ ಬಗ್ಗೆ ನಿರ್ಧಾರ ಕೈಗೊಳ್ಬೇಕು, ಟೋಟಲ್ ಪ್ರೊಸೆಸ್ ಬಗ್ಗೆನೋ ಶಾರ್ಟ್ ಬಗ್ಗೆ ನಿರ್ಧಾರ ಕೈಗೊಳ್ಬೇಕು. ಸೊ ಹೌ ಇಟ್ ವಾಸ್ ಅದು ಈಗ ಅವ್ರನ್ನ ಕೇಳೋ. ಯಾಕೆಂದರೆ ಎಂಥ ದೊಡ್ಡ ಚಾಲೆಂಜ್ ಅಂದರೆ ಅವ್ರಿಗೆ ಎರಡು ಮನಸ್ಸು ಕೆಲಸ ಜೋಕ್ ಮಾಡ್ತಿದ್ವಿ. ಕೆಲವು ಸಲ ಅಲ್ಲಿ ಎಷ್ಟೊಂದು ತುಂಬ ಇಂಪಾರ್ಟೆಂಟ್ ಶಾಟ್ ಒನ್ ಮೋರ್ ಮಾಡೋಣ ಅಂತ ಹೋಗಿ ಕೇಳ್ತಿದ್ವಿ. ಆವಾಗ ಅವರು ಬೇಕಾ ಇಲ್ಲ ಪ್ರೀವಿಯಸ್ ಒನ್ ಆಯ್ತಲ್ಲ ಅಂತ, ಇಲ್ಲ ಡೈರೆಕ್ಟ್ರಿಗೆ ಕೇಳ್ತಿದ್ದಾರೆ ಅವ್ರಿಗೆ ಹೇಳೋದು. ಸೊ ಅದು ಅವ್ರಿಗೊಂದು ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅ ಹೀರೋ. ಎಷ್ಟೊಂದು ಸಲ ಆ್ಯಸ್ ಅ ಹೀರೋ ಇದು ಬೇಕಾ ಬೇಡವಾ ಅಂತ ಯೋಚನೆ ಬಂದಿರುತ್ತೆ ಅವ್ರಿಗೆ. ತಕ್ಷಣ ಹಿಂಗೆ ಶಿಫ್ಟ್ ಆದ ಅವ್ರು ಹಿಂಗೆ ತಿರ್ಗಿ ನೋಡೋ ಡೈರೆಕ್ಟರ್ ಆಗ್ಬಿಡ್ತಾರೆ, ಯಾಕೆ ಬೇಕೇ ಬೇಕು ಅಂತ. ಸೊ ಅದು ತುಂಬ ಸಲ ಜೋಕಾಗಿ ಮಾಡ್ತಿರ್ತೀವಿ ನಾವು. ಅಂದರೆ ಅವ್ರಿಗೆ ಆ್ಯಸ್ ಅ ಡೈರೆಕ್ಟರ್ ಒಂದು ಫೈರ್ ಇದೆಯಲ್ಲ, ಆ ಫೈರೇ ಎಲ್ಲರೂ ನಮ್ಮನ್ನು ಡ್ರೈವ್ ಮಾಡೋದು. ಕರೆಕ್ಟ್. ಸೊ ಆ್ಯಸ್ ಅ ಹೀರೋ ಬಂದಾಗ ಒಂಚೂರು ಅವಾಗ ಇವಾಗ ಒಂದು ಸ್ವಲ್ಪ ಇದ್ರದ್ದು ಸಣ್ಣ ಒತ್ತಡ ಹೊಡಿಬೋದು. ಅವ್ರು ಹಿಂಗೆ ತಿರುಗೋಷ್ಟಲ್ಲಿ ಅದು ಚೇಂಜ್ ಆಗಿಬಿಟ್ಟಿದ್ರೆ ಅದು ಇದಾಗ್ಬಿಡುತ್ತೆ. ಅಲ್ಲ, ಆ್ಯಸ್ ಅ ಹೀರೋನೂ ಹೌದು. ಬಟ್ ಅವ್ರು ಮಾಡಿರೋ ಕೆಲವು ಸೀಕ್ವೆನ್ಸಸ್ಸಲ್ಲಿ ಎಷ್ಟು ಚಾಲೆಂಜಸ್. ಅವ್ರ ಕಾಲು ಏಟಾಗಿತ್ತು ಒಂದು ಸೀಕ್ವೆನ್ಸ್ ಅಂತೂ, ಎರಡೂ ಕಾಲು ಏಟಾಗಿ ಇಷ್ಟು ಊದ್ಕೊಂಡು ನಡೆಯೋಕ್ಕಾಗ್ತಿರಲಿಲ್ಲ ಅವ್ರಿಗೆ. ಬಟ್ ರೋಲ್ ಕ್ಯಾಮ್ರಾ ಆ್ಯಕ್ಷನ್ ಅಂದ ತಕ್ಷಣ ಓಡೋರು ಶಾರ್ಟ್ಗೆ. ಬಟ್ ಶಾರ್ಟ್ ಮುಗಿದ ತಕ್ಷಣ ಬಂದು ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟು ಕಾಲು ಎತ್ಬಿಡೋರು, ಯಾಕಂದರೆ ಇಷ್ಟು ದಪ್ಪ ಊದ್ಬಿಟ್ಟಿತ್ತು. ಸೊ ಆ ಥರ ತುಂಬ ಸೀಕ್ವೆನ್ಸಸ್ ಅವ್ರಿಗೆ. ಒಂದು ಕಾಂತಾರ ಒಂದಲ್ಲೂ ಅಷ್ಟೇ, ಒಂದು ಮೇನ್ ಸೀಕ್ವೆನ್ಸ್ ಶೂಟ್ ಮಾಡೋವಾಗ ಟೋ ಫ್ರ್ಯಾಕ್ಚರ್ ಆಗಿತ್ತು. ಸೀಕ್ವೆನ್ಸ್ ಮುಗಿದ ಮೇಲೆ ಹೇಳಿದ್ರು ಟೋ ಫ್ರ್ಯಾಕ್ಚರ್ ಆಗಿರೋದು ಅವ್ರದ್ದು. ಸೊ ಬೋತ್ ಆ್ಯಸ್ ಅ ಆ್ಯಕ್ಟರ್ ಡೈರೆಕ್ಟರ್ ಅವ್ರು 100% ಡೆಡಿಕೇಶನ್. ಅದೇ ಎಲ್ಲರಿಗೂ ಒಂದು ಮೋಟಿವೇಶನು, ಅವರು ಹಿಂಗೆ ಮಾಡ್ತಿದ್ದಾರಲ್ಲ ಅಂತ. ಕಾಂತಾರ ಒಂದಲ್ಲಿ ಒಂದು ಪ್ರೀ ಇಂಟರ್ವಲ್ ಫೈಟ್ ಇತ್ತಲ್ಲ, ಗಾಂಜಾ ಫೈಟು, ಅದರಲ್ಲಿ ಅವ್ರ ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು, ಇನ್ನೂ ಸರಿ ಹೋಗಿಲ್ಲ. ಇವಾಗ ರಿಕವರ್ ಆಗ್ತೀರ ಅದರಿಂದ ಅವರು. ಸೊ ಅದಾದ್ರೂ ಅವರೆಲ್ಲ ರೆಡಿ, ಡೈರೆಕ್ಟರ್ ಮೋಡ್ ಬಂದ್ಬಿಡ್ತಾರೆ, ಪರವಾಗಿಲ್ಲ ತೆಗೆಯೋಣ ಅಂತ. ಸೊ ನೀವು ಹೇಗೆ ಕನೆಕ್ಟ್ ಆದ್ರಿ ಕಾಂತಾರ 1ಗೆ? ಅಥವಾ ಆ ಕಾಂತಾರ ಮೊದಲನೇ ಕಾಂತಾರಗೆ ಏನು ಅನ್ಬೇಕು ನಾವು? ಕಾಂತಾರ ಇದು ಕಾಂತಾರ ಚಾಪ್ಟರ್ 1. ಸೊ ಕಾಂತಾರಗೆ ಅಂದರೆ ಬಟ್ ಯಾಕೆಂದರೆ ನೀವು ಮುಂಚೆನೇ ಆಲ್ರೆಡಿ ಆ ಟೀಮಲ್ಲಿ ಇದ್ರಿ, ಹೀಗಾಗಿ ನ್ಯಾಚುರಲ್ ಚಾಯ್ಸ ನೀವು ಹೇಗೆ? ನನ್ನ ಒಂದು ದೊಡ್ಡ ಸ್ಕೇಲ್ DOP ಆಗಿ ಪುಷ್ ಮಾಡಿದವ್ರೆ. ಬೆಲ್ ಬಾಟಮ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಟೈಮ್ ತೊಗೊಳ್ಳೋಣ ಅಂತಿದ್ದೆ. ಅಂದರೆ 2 ಫಿಲ್ಮ್ ಆಗಿತ್ತು ನಂದು. ಇನ್ನೊಂದೆಲ್ಲ ಫಿಲ್ಮ್ ಸ್ಕೂಲ್ಗೆ ಹೋಗಿ, ಇಲ್ಲ ಒಂದು 3-4 ಫಿಲ್ಮ್ ಸ್ಕೂಲ್ಗೆ ಅಪ್ಲಿಕೇಶನ್ ಹೋಗಿ ಅಕ್ಸೆಪ್ಟು ಆಗಿತ್ತು. ಒಂದು 6 ಮಂತ್ಸ್ 9 ಮಂತ್ಸ್ ಕೋರ್ಸ್ ಮಾಡ್ಕೊಂಬಂದು ಅಡ್ವಾನ್ಸಾಗಿ ಏನೋ ಕಲ್ತ್ಕೊಂಬೋಣ ಅಂತಿದ್ದೆ. ಅವಾಗ ಅವರೇ ಹೇಳಿದ್ದು, ಇಲ್ಲ ಮಗ ನೀನು ರೆಡಿ ಇದೆಯಾ, ನೀನು ಆಗೋದು ಮಾಡಿಬಿಡೋ, ಬಂದು ಶೂಟ್ ಮಾಡಷ್ಟೇ ಅಂತ. ಗಾಡೀಲಿ ಹಿಂಗೆ ಹೋಗ್ತಾ ಇದ್ದೆ ಮನೆಗೆ, ವಿದ್ಯಾಪೀಠ ಟೆಂಪಲ್ ಮುಂದೆ ಆಲ್ಮೋಸ್ಟ್ ಹಿಂಗೆ ಓವರ್ಟೇಕ್ ಮಾಡಿ ನಿಲ್ಲಿಸ್ಬಿಟ್ಟು ರೋಡ್ ಮೇಲೆ ಡಿಸ್ಕಸ್ ಮಾಡಿದ್ದು. ನಾನು ಇಲ್ಲ ಒಂಚೂರು ನಂಗೆ ಡೌಟ್ ಆಗ್ತಿದೆ, ಏಕೆಂದರೆ ಈ ಒಂದು ವರ್ಕ್ ನನಗೆ ರಿಯಲೈಸ್ ಆಗಿತ್ತು 2 ಫಿಲಮ್ ಮಾಡಿದ್ಮೇಲೆ ಇನ್ನೂ ಕಲಿಯೋದು ತುಂಬ ಇದೆ. ಮತ್ತು ಫೈನಲ್ ಔಟ್ಪುಟ್ ನೋಡಿದ್ಮೇಲೆ ಮೈಂಡಲ್ಲಿ ಒಂದಿರುತ್ತಲ್ಲ, ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ, ಅದಕ್ಕೂ ಮತ್ತು ಫೈನಲ್ ಔಟ್ಪುಟ್ಗೂ ಒಂದು ಗ್ಯಾಪ್ ಇದ್ದಾಗ ಆ ಗ್ಯಾಪ್ನ ಹೆಂಗೆ ಸಾಲ್ವ್ ಮಾಡೋದು ಕಲಿಬೇಕು ಅಂತ ಒಂದಿತ್ತು. ಬಟ್ ಇವ್ರು ಕಾನ್ಫಿಡೆನ್ಸ್ ಕೊಟ್ಟಿದ್ದು, ನೀ ಬಾ ಮಾಡ್ಕೊಂಡು ಹೋಗೋಣ ಅಂತ. ಸೊ ಬೆಲ್ ಬಾಟಮ್ಗೆ ಅವ್ರಿಗೆ ಪುಷ್ ಮಾಡಿದ್ದಕ್ಕೆ ಆಗಿದ್ದು. ಸೊ ಅಲ್ಲಿಂದ ಲಕ್ಕಿಲಿ ಕೊಲಾಬ್ರೇಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಹೋಗಿದೆ.